3 ಅವರ್ಸಲ್ಲಿ ನಾವು ಏನು ಬರಿತೀವಿ, that is what actually matters for the board examination. Time management, I think, is the most important aspect of success in examinations. ಆಮೇಲೆ ನಾನು ಮಕ್ಕಳಲ್ಲೂ ಏನು ಹೇಳೋದು ಅಂದರೆ, ದೇ ಆರ್ ಆಲ್ ಟೆಕ್ನಾಲಜಿ ಬಫ್ಸ್. ಅವರು ದೇ ನೋ ಹೌ ಟು ಯೂಸ್ ದ ಇಂಟರ್ನೆಟ್. ಆಲ್ ದ್ಯಾಟ್ ಗಿವ್ಸ್ ಎನ್ ಇಂಪ್ಯಾಕ್ಟ್ ಟು ದ ಪರ್ಸನಾಲಿಟಿ. ಯು ಆಲ್ಸೋ ಫೀಲ್ ಗುಡ್ ವೆನ್ ಯು ಆರ್ ವೆಲ್ ಡ್ರೆಸ್ಡ್. ಇದು ಏನು ಆನ್ಸರು, ಯಾವಾಗಲೂ ಓದಿದ ಜ್ಞಾಪಕ ನನಗೆ, ದಟ್ ಈಸ್ ನಾಟ್ ದ ಟೈಮ್. ಜಾಗ ಬಿಡಬೇಕು, ಮುಂದೆ ಹೋಗಬೇಕು. ಸೊ ಪ್ರೀವಿಯಸ್ ಡೇ ಆಫ್ ದಿ ಎಕ್ಸಾಮ್ ಶುಡ್ ಬಿ ದ ಮೋಸ್ಟ್ ಕಾಮೆಸ್ಟ್ ಡೇ. ದೇ ಸೇ ದಟ್ ಯು ಆರ್ ವಾಟ್ ಯು ಈಟ್ ಅಂತ. ಸೊ ಎಷ್ಟು ನಾವು ಹಳೆ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತೀವಿ ವಿದಿನ್ ದ ಟೈಮ್ ಫ್ರೇಮ್, ಆ್ಯಂಡ್ ಇಟ್ ವಿಲ್ ಹೆಲ್ಪ್ ದೆಮ್ ಪರ್ಫಾರ್ಮ್ ಬೆಟರ್ ಇನ್ ದಿ ಎಕ್ಸಾಮಿನೇಷನ್. ಎಲ್ಲರಿಗೂ ನಮಸ್ಕಾರ. ಮೈಕ್ ಡ್ರಾಪ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. CBSE ಬೋರ್ಡ್ ಪರೀಕ್ಷೆಯ ಪೂರ್ವ ಸಿದ್ಧತೆಯ ವಿಶೇಷ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ನಾವಿದ್ದೀವಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚ್ ಬ್ಯಾಂಗ್ಳೂರಿನಲ್ಲಿ. ನಮ್ಮ ಜೊತೆ ಇದ್ದಾರೆ ಪ್ರಾಂಶುಪಾಲರಾದ ಅನುಪಮ ರಾಮಚಂದ್ರ ಅವರು 30 ವರ್ಷದ ಎಕ್ಸ್ಪೀರಿಯನ್ಸ್ನಲ್ಲಿ ಎಜುಕೇಷನ್ ಫೀಲ್ಡ್ನಲ್ಲಿ ಮಕ್ಕಳಿಗೆ ಇವತ್ತು ಸಲಹೆಗಳನ್ನು ಕೊಟ್ಟು ಎಕ್ಸಾಮ್ನ ಆರಾಮಾಗಿ ಫೇಸ್ ಮಾಡಲು ಟಿಪ್ಸನ್ನು ಕೊಡಲಿದ್ದಾರೆ. ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಮ್ಯಾಮ್ ನಮಸ್ತೆ, ವೆಲ್ಕಮ್ ಟು ಮೈಕ್ ಡ್ರಾಪ್. ನಮಸ್ತೆ, ಥ್ಯಾಂಕ್ ಯು ಮ್ಯಾಮ್. ಮಕ್ಕಳ ಜೊತೆ ಇದ್ದು 30 ವರ್ಷ ಇಸ್ ನಾಟ್ ಅ ಸ್ಮಾಲ್ ಟೈಮ್. ಹೌದು. ಆ್ಯಂಡ್ CBSE ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಅಂದರೆ ಎನಿ CBSE ಆಗಿರ್ಬೋದು, ICSE ಸ್ಟೇಟ್ ಆಗಿರ್ಬೋದು, ಯಾರಿಗೆ ಆಗಿರಲಿ ಆ ಟೆನ್ಷನ್ ಇರುತ್ತೆ. ಹೌದು. ಸೊ ನಿಮ್ಮಂಥ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಮಕ್ಕಳಿಗೆ ಒಂದು ಸ್ವಲ್ಪ ಟಿಪ್ಸ್ ಹೇಳಿದ್ರೆ ಐ ಥಿಂಕ್ ದೇ ವಿಲ್ ಗೋ ಆ್ಯಂಡ್ ಏಸ್ ದ ಎಕ್ಸಾಮ್ಸ್ ವೆಲ್. ಓಕೆ, ಫಸ್ಟ್ ಆಫ್ ಆಲ್ ಹಂಸ ಟಿ ವಿ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇಟ್ ಈಸ್ ಅ ಪ್ಲೆಷರ್ ದಟ್ ನೀವು ಇಲ್ಲಿ ಬಂದು ನಮ್ಮ ಜೊತೆ ಮಾತಾಡ್ತಾ ಇದ್ದೀರಾ ಅಂತ. ಒಂದು ಪರೀಕ್ಷೆ ಅಂದರೆ ಎಲ್ಲರಿಗೂ ಒಂಥರ ಆತಂಕನೇ. ಇವಾಗ ನಾವು ಮನೆಯಲ್ಲಿ ದಿನ ಅಡುಗೆ ಮಾಡ್ತಾ ಇರ್ತೀವಿ, ಯಾರೋ ನೆಂಟರು ಬರ್ತಾರೆ ಅಂದ ತಕ್ಷಣ ಆತಂಕ ಶುರು ಆಗುತ್ತೆ. ದಿನ ಮಾಡೋ ಅಡುಗೆಗೆ ಸರಿ ಇದೆಯಾ, ಎಷ್ಟು ಸರಿ ಟೇಸ್ಟ್ ಮಾಡ್ತೀವಿ, ಆ ಥರ ಒಂದು ಯಾವುದೇ ಒಂದು ಪರೀಕ್ಷೆಯಲ್ಲಿ ಆತಂಕ ಇರೋದು ಸಹಜ. ಆಮೇಲೆ ನಾವು ಯಾವಾಗಲೂ ಏನು ಮಕ್ಕಳಿಗೆ ಹೇಳ್ತೀವಿ, ಆತಂಕ ಇರಬಾರ್ದು ಅಂತ. ನಾನು ಹೇಳೋದು ಸ್ವಲ್ಪ ಆತಂಕ ಇದ್ದರೆ ಒಳ್ಳೆಯದದು. ಇಲ್ಲದಿದ್ದರೆ ಮಕ್ಕಳಿಗೆ ಏನಾಗುತ್ತೆ, ಎಕ್ಸಾಮ್ ಬಗ್ಗೆ ಏನು ನೀವು ಅಷ್ಟೊಂದು ಸ್ಟ್ರೆಸ್ ತೊಗೋಬೇಡಿ, ಅದೇನು ಮಹಾ ಎಕ್ಸಾಮ್ ಆ ಥರ ಅಲ್ಲ. ಒಂದು ಪರೀಕ್ಷೆಯಲ್ಲಿ ನಾವು ಚೆನ್ನಾಗಿ ಒಂದು ಪರ್ಫಾರ್ಮೆನ್ಸ್ ಕೊಡಬೇಕು ಅಂದರೆ ಸ್ವಲ್ಪ ಆತಂಕ ಇದ್ದರೆ ಅದು ಮಕ್ಕಳಿಗೆ ಒಳ್ಳೆಯದು. ಹಾಗೆ ಹೇಳಿದ ಮೇಲೆ ಒಂದು ಆತಂಕನ ನಾವು ಹೇಗೆ ಒಂದು ಮ್ಯಾನೇಜ್ ಮಾಡ್ಬೋದು ಅಂತ ಒಂದು ಟಿಪ್ಸ್ ಕೊಡ್ಬೋದು. ಸ್ಟ್ರೆಸ್ಸೇ ಇಲ್ಲದಾಗೆ ಎಕ್ಸಾಮ್ಗೆ ಹೋಗೋದು ಅದು ಖಂಡಿತ ಯಾರಿಗೂ ಸಾಧ್ಯ ಇಲ್ಲ ಅಲ್ಲ. ಕೆಲವ್ರಿಗೆ ಸ್ವಲ್ಪ ಇರುತ್ತೆ, ಕೆಲವ್ರಿಗೆ ಜಾಸ್ತಿ ಇರುತ್ತೆ. ಸೊ ಹೇಗೆ ಅದನ್ನು ಮ್ಯಾನೇಜ್ ಮಾಡೋದು ಅಂತ ಹೇಳಿದರೆ, ನಾವು ಪೂರ್ವ ಸಿದ್ಧತೆಗಳನ್ನ ನಾವು ಹೇಗೆ ಮಾಡಿರ್ತೀವಿ ಅದರ ಮೇಲೆ ನಮ್ಮದು ಸ್ಟ್ರೆಸ್ ಲೆವೆಲ್ಸ್ ಡಿಸೈಡ್ ಆಗುತ್ತೆ. ಕೆಲವು ಮಕ್ಕಳು ಒಂದು ಅಕಾಡೆಮಿಕ್ ಇಯರ್ ಶುರು ಆಗುವ ಮುಂಚೆನೇ ತಯಾರಿ ಶುರು ಮಾಡ್ಕೊಂಡಿರ್ತಾರೆ. ಒಂದು ಸ್ಕೂಲ್ ಬುಕ್ಸ್ ತೊಗೊಂಡು ಅದರಲ್ಲಿ ಏನಿದೆ ನಮಗೆ ಸಿಲೆಬಸ್ಸಲ್ಲಿ, ಎಷ್ಟು ಪಾಠ ಇದೆ, ಇದನ್ನು ಕಲೀಲಿಕ್ಕೆ ನಮಗೆ ಎಷ್ಟು ಟೈಮ್ ಬೇಕು. ಸೊ ಕೆಲವು ಶಾಲೆಗಳು ಅಕಾಡೆಮಿಕ್ ಇಯರ್ ಶುರುವಾಗುವ ಮುಂಚೆನೇ ಒಂದು ಮಕ್ಕಳಿಗೆ ಒಂದು ಸ್ಟ್ರಾಂಗ್ ಬೇಸ್ ಕೊಟ್ಟಿರ್ತಾರೆ. ನಾನು ಏನು ಹೇಳೋದು ಅಂದರೆ, ಇವಾಗ ಇನ್ನೊಂದು 3-4 ದಿನದಲ್ಲಿ ಪರೀಕ್ಷೆ ಶುರು ಆಗ್ತಾಯಿದೆ. ಅದರಿಂದ ಇವಾಗ ನಾವು ಮಕ್ಕಳನ್ನು ಓದಕ್ಕೆ ಶುರು ಮಾಡಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದು ಓದು ಮುಗಿದಿದೆ, ಇವಾಗ ಒಂದು ಎಕ್ಸಾಮ್ಗೆ ಹೇಗೆ ಒಂದು ಕಾನ್ಫಿಡೆಂಟಾಗಿ ಹೋಗಬಹುದು ಅಂತ. ಸೊ ಅದು ಮಾಡೋಕ್ಕೇನು ಅಂದರೆ, ಇವಾಗ ನಾವು ಒಂದು ಯಾವುದೇ ಸಬ್ಜೆಕ್ಟ್ ಆಗಲಿ, ಅದು ಇಂಗ್ಲೀಷ್ ಆಗ್ಬೋದು, ಸೈನ್ಸ್ ಆಗ್ಬೋದು, ಮ್ಯಾಥ್ಸ್ ಆಗ್ಬೋದು, ನಮ್ಮದೇನು ಅಂದರೆ ಕೆಲವು ಸ್ಟ್ರಾಂಗ್ ಪಾಯಿಂಟ್ಸ್ ಇರುತ್ತೆ, ಕೆಲವು ವೀಕ್ ಪಾಯಿಂಟ್ಸ್ ಇರುತ್ತೆ. ವೀಕ್ ಪಾಯಿಂಟ್ಸ್ ಮೇಲೆ ನಾವು ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ಕೊಡಬೇಕು. ಕೊಟ್ಟು ಆದರೆ ಒಂದು ಸಬ್ಜೆಕ್ಟಲ್ಲಿ ಒಂದು ಸ್ಟ್ರಾಂಗ್ ಪಾಯಿಂಟ್ಸ್ ಅಂತ ಏನಿರುತ್ತಲ್ಲ, ಕೀ ಕಾನ್ಸೆಪ್ಟ್ಸ್ ಅಂತ ಹೇಳ್ತೀವಿ ನಾವು, ಆ ಕೀ ಕಾನ್ಸೆಪ್ಟ್ಸ್ನ ಒಂದು ರಿವಿಷನ್ ಮಾಡ್ಕೋಬೇಕು. ರಿವಿಷನ್ ಮಾಡೋದು ಅಂದ್ರೇನು, ಇಡೀ ಪುಸ್ತಕ ಓದೋದಲ್ಲ ಈ ಟೈಮಲ್ಲಿ. ಅವ್ರು ಆಗಲೇ ಇವಾಗ ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಸ್ಟ್ರಾಟಜೀಸ್ ಬೇಕಾಗತ್ತೆ. ಕೆಲವರು ಫ್ಲ್ಯಾಶ್ ಕಾರ್ಡ್ಸ್ ಮಾಡ್ಕೋತಾರೆ, ಕೆಲವರು ಫ್ಲೋ ಡಯಾಗ್ರಾಮ್ ಮಾಡ್ಕೋತಾರೆ, ಕೆಲವರು ಒಂದು 4 ಸೆಂಟೆನ್ಸಿಗೆ ಒಂದೇ ಸೆಂಟೆನ್ಸ್ ಬರೀತಾರೆ. ಅವರು ಅದು ನೋಡಿದ ತಕ್ಷಣ ಅರ್ಥ ಆಗುತ್ತೆ ಅವ್ರಿಗೇನು ಅಂತ. ಕೆಲವರು ಡಯಾಗ್ರಾಮ್ಸ್ ಮಾಡ್ಕೋತಾರೆ, ಕೆಲವರು ಫ್ರೇಸಸ್ ಬರ್ಕೋತಾರೆ. ಆ ಥರ ಏನೋ ಅವರು ನೋಟ್ಸ್ ಮಾಡ್ಕೊಂಡಿದ್ದಾರೆ,
ಆ ನೋಟ್ಸನ್ನು ಅವರು ಓದ್ತಾ ಹೋಗಬೇಕು. ಏಕೆಂದರೆ ಈ ಟೈಮಲ್ಲಿ ಪುನಃ ಅವ್ರು ಇಡೀ ಪುಸ್ತಕ ಓದೋದು ಅಂದರೆ ಅದಕ್ಕೆ ಸಮಯ ಇಲ್ಲ ಇವಾಗ. ಸೊ ಒಂದು ಕೀ ಪಾಯಿಂಟ್ಸು, ಆಮೇಲೆ ವೀಕ್ ಸ್ಪಾಟ್ಸ್ ಏನಿರುತ್ತೆ ಅದಕ್ಕೆ ಒಂದು 10 ನಿಮಿಷ ಜಾಸ್ತಿ ಕೊಡಬೇಕು. ಹಾಗೆ ನೋಡಿಕೊಂಡು ಆಮೇಲೆ ನಾನೇನು ಹೇಳೋದು ಅಂತಂದರೆ ಒಂದು ಈ ಒಂದು 24 ಗಂಟೆ ಎಲ್ಲ ಮಕ್ಕಳಿಗೂ 24 ಗಂಟೆನೇ ಇರೋದು. ಆ ಒಂದು 24 ಗಂಟೆನ ನಾವು ಹೇಗೆ ಅದನ್ನು ಬಳಸ್ಕೊತಾ ಇದ್ದೀವಿ, ಹೌ ಜುಡಿಷಿಯಸ್ಲಿ ಆರ್ ವಿ ಯೂಸಿಂಗ್ ದಟ್ ಟೈಮ್. ಅದರಲ್ಲಿ ಅಟ್ಲೀಸ್ಟ್ ಒಂದು 6 ರಿಂದ 7 ಗಂಟೆ ನಿದ್ದೆ ಮಾಡೋಕ್ಕೆ ಇಡಬೇಕು. ಎಕ್ಸಾಮ್ ತುಂಬ ಇಂಪಾರ್ಟೆಂಟು. ಆಮೇಲೆ ನಾವು ಎಷ್ಟು ಒಳ್ಳೆ ನಿದ್ದೆ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಾವು ನೆಕ್ಸ್ಟ್ ಡೇ ವಿ ಆರ್ ಮೋರ್ ಪ್ರೊಡಕ್ಟಿವ್. ಸೊ ಹಾಗಾಗಿ ಇವಾಗ ನಾವು ಮಧ್ಯರಾತ್ರಿ ತನಕ ಓದೋದು, ಬೆಳಗ್ಗೆ 3 ಗಂಟೆಗೆ ಓದೋದು ಅದು ಒಳ್ಳೆ ಅಭ್ಯಾಸಗಳಲ್ಲ. ಇವಾಗೇನು ಅಂದರೆ ಇಡೀ ದಿನ ಓದಬೇಕು, ರಾತ್ರಿ ಮಲ್ಕೊಳ್ಬೇಕು. ಆಮೇಲೆ ಒಂದು ದಿನಾನೂ ನಾವು ಎಲ್ಲ ಸಬ್ಜೆಕ್ಟ್ಗೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದು ಒಂದು ಟೈಮ್ ಟೇಬಲ್ ಮಾಡೇ ಇಡಬೇಕು. ಆಮೇಲೆ ಇವತ್ತು ಈ ಸಬ್ಜೆಕ್ಟ್ ಮಾಡೋದು ಬೇಡ, ಇವತ್ತು ಆ ಸಬ್ಜೆಕ್ಟ್ ಮಾಡೋದು ಬೇಡ, ಆ ಥರ ಅಲ್ಲ. ಒಂದು ಸಮವಾಗಿ ಒಂದು ನಮಗೆ ಯಾವ ಸಬ್ಜೆಕ್ಟ್ಗೆ ಜಾಸ್ತಿ ಟೈಮ್ ಕೊಡಬೇಕು, ಯಾವ ಸಬ್ಜೆಕ್ಟ್ಗೆ ಕಮ್ಮಿ ಟೈಮ್ ಕೊಡಬೇಕು ಅದು ಮಾಡಿಕೊಂಡು. ಆಮೇಲೆ ಕೆಲವು ಮಕ್ಕಳು ಏನು ಮಾಡ್ತಾರೆ, ಇಡೀ ದಿನ ಸುಮ್ಮನೆ ಒಂದು ಬುಕ್ ಇಟ್ಕೊಂಡು ನೋಡ್ತಾ ಇರೋದು, ಅದನ್ನು ಅದು ಒಳ್ಳೆಯದಲ್ಲ. ಬರೀತಾ ಇರಬೇಕು. ಏನು ಅಂದರೆ ರಿಸರ್ಚ್ ಏನು ಹೇಳುತ್ತೆ ಅಂದರೆ 10 ಸರಿ ಓದೋದು ಒಂದೇ, 1 ಸರಿ ಬರೆಯೋದು ಒಂದೇ ಅಂತ. ಸೊ ಬರೀಬೇಕು. ಅವರು ಸುಮ್ಮನೆ ಗೀಚ್ತಾ ಇರಬೇಕು. ಏನು ಓದ್ತಾ ಇದ್ದಾರೆ ಅದರದ್ದು ಒಂದು ಫೋಟೋಸಿಂಥಸಿಸ್, ಮೋಷನ್, ಫಾರ್ಮುಲಾಗಳು ಅವ್ರು ಏನು ಜಸ್ಟ್ ಬರೀತಾ ಇರಬೇಕು. ಯಾಕೆಂದರೆ ಅದಕ್ಕೆ ಒಂದು ಬೆನಿಫಿಟ್ ಇದೆ. ಏನು ಅಂದರೆ ನಾವು ಪರೀಕ್ಷೆಯಲ್ಲಿ ಕೂತ್ಕೊಂಡಾಗ ನಾವು ಏನು ಓದಿದ್ವಿ ಅದೊಂದು 50 ಪೇಜಲ್ಲಿ ನೆನಪು ಮಾಡ್ಕೊಳ್ಳೋದು ಕಷ್ಟ. ಆದರೆ ಏನು ಬರೆದಿರ್ತೀವಲ್ಲ ಅದೊಂದು ಫೋಟೋಗ್ರಾಫ್ ಥರ ನಮಗೆ ಮರಳಿ ಬರುತ್ತೆ. ಹಾಗಾಗಿ ಬರೆಯೋದು ಒಳ್ಳೆಯ ಅಭ್ಯಾಸ. ಎಷ್ಟು ಬರೀತಾರ ಗೀಚ್ತಾ ಇರಬೇಕು ಒಂದು ಪುಸ್ತಕದಲ್ಲಿ. ಸೊ ಅದು ಒಳ್ಳೆಯ ಅಭ್ಯಾಸ. ಆಮೇಲೆ ನಾವು ಯಾವ ಥರ ಆಹಾರ ತಿಂತೀವಿ ಅಂತ, ನಾವು ಆದಷ್ಟು ಸಾತ್ವಿಕ ಆಹಾರ ತಿನ್ನಬೇಕು. ಮೈಂಡ್ ಶುಡ್ ಬಿ ಕಾಮ್. ಒಂದು ಹೊಟ್ಟೆ ಹಾಳಾಗೋದು, ಅದರಿಂದ ಒಂದು ಅರ್ಧ ದಿನ ವೇಸ್ಟ್ ಆಗೋದು, ಆಮೇಲೆ ತೀರಾ ಮಸಾಲೆ ತಿನ್ನೋದು, ಆಮೇಲೆ ಜಂಕ್ ಫುಡ್ ತಿನ್ನೋದು, ಇದೆಲ್ಲನೂ ಈ ಪರೀಕ್ಷೆ ಟೈಮಲ್ಲಿ ಆದಷ್ಟು ನಾವು ಕಡಿಮೆ ಮಾಡ್ಕೋಬೇಕು. ಯಾಕೆಂದರೆ ದೇ ಸೇ ದಟ್ ಯು ಆರ್ ವಾಟ್ ಯು ಈಟ್ ಅಂತ. ಸೊ ನಾವು ಎಷ್ಟು ಒಳ್ಳೆಯ ಆಹಾರ, ಒಂದು ನ್ಯೂಟ್ರಿಷಿಯಸ್ ಫುಡ್ ತಿಂತೀವೋ ನಮ್ಗೆ ಅಷ್ಟು ಒಂದು ಪಾಸಿಟಿವಿಟಿ ಇರುತ್ತೆ. ಆರ್ ಹೆಲ್ತ್ ಇಸ್ ಬೆಟರ್ ಫಾರ್ ಚಿಲ್ಡ್ರನ್ ಟು ಸ್ಟಡಿ ವೆಲ್. ದೇ ಶುಡ್ ಕೀಪ್ ದೆಮ್ಸೆಲ್ಸ್ ಹೈಡ್ರೇಟೆಡ್ ಆಲ್ಸೋ. ನೀರು ಕುಡಿತಾ ಇರಬೇಕು ಅವಾಗವಾಗ. ಆಮೇಲೆ ಆದಷ್ಟು ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಇವಾಗೆಲ್ಲ ತುಂಬ ಇನ್ಫೆಕ್ಷನ್ಸ್ ಇದೆ. ಸೊ ಅದನ್ನೆಲ್ಲ ನಾವು ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು. ಮನೆ ಫುಡ್ ಅನ್ನೋದು ಬೆಸ್ಟ್, ತಿಂದರೆ ತುಂಬಾ ಒಳ್ಳೆಯದು. ಸೊ ಈ ಥರ ಸಣ್ಣ ಸಣ್ಣ ವಿಷಯ ಅವರೊಂದು ಇಫ್ ದೇ ಪೇ ಅಟೆನ್ಷನ್ their productivity will increase. ವಿಷಯ ಎಲ್ಲ ಸಣ್ಣ ಅಂಡ್ ಜನರಲ್ ಇರಬಹುದು, ಬಟ್ nobody will concentrate. ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಎಕ್ಸಾಮ್ 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 ಅಂತ ಇರ್ತಾರೆ ಅಷ್ಟೇ ಹೊರತು ನಾವ್ ಎಷ್ಟೊತ್ತು ಮಲಗಿದೀವಿ, ಏನ್ ತಿಂದಿದೀವಿ, ಏನ್ ಓದಿದೀವಿ ಅನ್ನೋದು ಯಾರು ಕಾನ್ಸಂಟ್ರೇಟ್ ಮಾಡಲ್ಲ. ಹೌದು, ಕರೆಕ್ಟ್. ಸೊ ನೀವ್ ಹೇಳ್ದಂಗೆ ಈ ಚಿಕ್ಕ ಚಿಕ್ಕ ವಿಚಾರಗಳು ಪೇರೆಂಟ್ಸ್ ಅನ್ನೋರು ಮಕ್ಕಳಿಗೆ ನೋಡ್ಕೊಂಡು ಮಕ್ಕಳನ್ನ ಈ ರೀತಿ ಅವ್ರ ರೊಟೀನ್ ಆಗಿ ಪ್ಲಾನ್ ಮಾಡಿದ್ರೆ ದೇ ವಿಲ್ ಹ್ಯಾವ್ ದಟ್ ಟೈಮ್ ಇನ್ ದ ಎಕ್ಸಾಮ್ ವೆರಿ ಗುಡ್. ಎಸ್ 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 ಮ್ಯಾಮ್, ಈಗ ಮಾತಾಡೋವಾಗ ಬರೀಬೇಕು ಅಂತ ನೀವು ಹೇಳಿದ್ರಿ. ಹೌ ಇಂಪಾರ್ಟೆಂಟ್ ಹ್ಯಾಂಡ್ ರೈಟಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಮ್ಯಾಮ್ ಎಕ್ಸಾಮಲ್ಲಿ? ಅದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕೆಂದರೆ ಮಕ್ಕಳು ಇವಾಗ ಏನು ಹೇಳ್ತಾರೆ ಅಂದರೆ, ಅದು ಯಾಕೆ ನಾವು ಹ್ಯಾಂಡ್ ರೈಟಿಂಗ್ ಮೇಲೆ ಅಷ್ಟೊಂದು ಎಫರ್ಟ್ ಹಾಕಬೇಕು, ನಾವೆಲ್ಲ ನಮ್ಮ ಜನರೇಷನ್ ಎಲ್ಲ ಟೈಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ನಮ್ಮ ಒಂದು ಪರೀಕ್ಷೆ ವ್ಯವಸ್ಥೆ ಹೇಗಿದೆ ಅಂದರೆ, ಈಗಲೂ ನಾವು ಬರದೇ ಆನ್ಸರ್ನ ಕೊಡಬೇಕು ನಾವು. ಹೌದು. ಹಾಗಾಗಿ ನಾನು ಒಂದು ಇವ್ಯಾಲ್ಯೂಯೇಟರ್ ಪರ್ಸ್ಪೆಕ್ಟಿವಿಂದ ಹೇಳೋದಾದರೆ ನಾನೇನು ಹೇಳ್ತೀನಿ ಅಂತಂದರೆ, ಇವಾಗ ನಮಗೆ ಒಂದು 10 ಪೇಪರ್ ಕೊಡ್ತಾರೆ, ನಮಗೆ ದಿನಕ್ಕೆ ಇಷ್ಟು ಪೇಪರ್ ಕರೆಕ್ಟ್ ಮಾಡಬೇಕು ಅಂತಿರುತ್ತೆ. ಸೊ ನಮಗೊಂದು ಬಂಡಲ್ ಬಂದಾಗ ನಾವೇನು ಮಾಡ್ತೀವಿ ಅಂದರೆ, ಅದರಲ್ಲೆಲ್ಲ ನೋಡಿ 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 ಚೆನ್ನಾಗಿ ಬರೆದಿರೋರ ಪೇಪರ್ನ ಫಸ್ಟ್ ಇಟ್ಕೋತೀವಿ. ಓಕೆ. ಯಾರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ವೋ, ಸ್ವಲ್ಪ ನೀಟಾಗಿ ಬರೆದಿಲ್ವೋ ಅವ್ರದೆಲ್ಲ ಪೇಪರ್ ಕೆಳಗೆ ಇಟ್ಕೋತೀವಿ. ಸೊ ಒಂದು ಎಕ್ಸಾಮಿನರ್ ಅಥವಾ ಇವ್ಯಾಲ್ಯೂಯೇಟರ್ ಫ್ರೆಶ್ ಆಗಿರುವಾಗ ನಮಗೆ ಕರೆಕ್ಷನ್ ಮಾಡೋಕ್ಕೊಂದು ಉತ್ಸಾಹ ಇರುತ್ತೆ. ಯಾವಾಗ ಹಿಂದಿಂದೆ ಅದು ಕೊನೆಗೆ ಮಧ್ಯಾಹ್ನ ಆದಮೇಲೆ ಇನ್ನೇನು ಕೊನೆ ನಾವು ಮುಗಿಸ್ತಾ ಇರ್ತೀವಿ, ನಮಗೂ ಒಂಥರ ಆ್ಯಸ್ ಅನ್ ಎಕ್ಸಾಮಿನರ್ ಆಲ್ಸೋ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗೇ ಆಗುತ್ತೆ. ಸೊ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ನಾವು ಚಿಕ್ಕವರಾಗಿದ್ದಾಗ ಆ ಪ್ರೆಸೆಂಟೇಷನ್ ಸ್ಕಿಲ್ಸ್ಗೆ 5 ಮಾರ್ಕ್ಸ್ ಕೊಡೋರು. ಓಕೆ. ಹ್ಯಾಂಡ್ ರೈಟಿಂಗ್ ಆ್ಯಂಡ್ ನೀಟ್ನೆಸ್. ಇವಾಗ 5 ಮಾರ್ಕ್ಸ್ ಕೊಡೋದಿದ್ರು ಇಟ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ 5 ಮಾರ್ಕ್ಸ್.
ಅದರಿಂದ ಒಂದು ನೀಟಾಗಿ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಪೇಪರು, ಆರ್ ದೇ ಪುಟ್ಟಿಂಗ್ ಲೈನ್ಸ್ ಆಫ್ಟರ್ ಈಚ್ ಆನ್ಸರ್, ಆರ್ ದೇ ಅಂಡರ್ಲೈನಿಂಗ್ ದ ಕೀ I still remember question 1 ಅಂತ ಬರ್ದು we used to put a green line. Yes, After yes. one section we used to put a brown line. Correct. So those things still work. ಸೊ ನಾನು ಹೇಳೋದು ಹ್ಯಾಂಡ್ ರೈಟಿಂಗ್ ಇವಾಗ ಡೆವಲಪ್ ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಒಂದು ನೀಟ್ನೆಸ್ ಬಗ್ಗೆ ಗಮನ ಇರಬೇಕು. ಇವಾಗ ಏನೋ ಒಂದು ಬರೆದಿರ್ತೀವಿ, ಅದು ತಪ್ಪಾಯಿತು, ಕೆಲವು ಮಕ್ಳು ಏನು ಮಾಡ್ತಾರೆ, ಅದನ್ನು ಒಂದು 5 ನಿಮಿಷ ಹಿಂಗೆ ಜಿಲೇಬಿ ಹಾಗೆ ಮಾಡಬಾರ್ದು. ನಾನು ಹೇಳೋದು ಒಂದು ನೀಟಾಗಿ ಒಂದು ಕಟ್ ಮಾಡಬೇಕು, ಒಂದೇ ಲೈನಲ್ಲಿ ಕಟ್ ಮಾಡಬೇಕು, ಅದರ ಮೇಲೆ ಕರೆಕ್ಟಾಗಿರೋದು ಬರೀಬೇಕು. ಅಥವಾ ಒಂದು ಆನ್ಸರೇ ಸರಿ ಇಲ್ಲ, ಅದಕ್ಕೊಂದು ಡಯಾಗ್ನಲ್ಲಾಗಿ ಒಂದು ಲೈನ್ ಹಾಕೋದು ಮತ್ತೆ ಬರೆಯೋದು. ಸೊ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ಸ್ ಟು ರೈಟ್ ಅನ್ ಎಕ್ಸಾಮ್ ವೆಲ್. ಈಗ ಹ್ಯಾಂಡ್ ರೈಟಿಂಗ್ ಮತ್ತು ಪ್ರೆಸೆಂಟೇಷನ್ ಸ್ಕಿಲ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಮ್ಯಾಮ್? ಹೌ ಇಂಪಾರ್ಟೆಂಟ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್? ಈಗ ಕ್ವೆಶ್ಚನ್ ಪೇಪರ್ ಕೊಡ್ತಾರೆ, ಕ್ವೆಶ್ಚನ್ ಪೇಪರ್ ಕೊಟ್ಟಾಗ ಸೆಕ್ಷನ್ಸ್ ಇರುತ್ತೆ, ಯಾವ ಸೆಕ್ಷನ್ಗೆ ಎಷ್ಟು ಟೈಮ್ ತೊಗೋಬೇಕು, ಅದು ಎಷ್ಟು ಇಂಪಾರ್ಟೆಂಟ್, ಹೇಗೆ ಅವ್ರು ಸೆಗ್ರಿಗೇಟ್ ಮಾಡಬೇಕಾಗತ್ತೆ? ಯಾ, ಅದು ಟೈಮ್ ಮ್ಯಾನೇಜ್ಮೆಂಟ್ ಐ ಥಿಂಕ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಸಕ್ಸಸ್ ಇನ್ ಎಕ್ಸಾಮಿನೇಷನ್ಸ್. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಾಗ ಬರೀ ಪರೀಕ್ಷೆಯಲ್ಲ, ಪರೀಕ್ಷೆಯ ಹಿಂದಿನ ದಿನಗಳಲ್ಲೂ ಅಷ್ಟೇ. ಯಾಕೆಂದರೆ ಒಂದು ಇರೋ ಟೈಮಲ್ಲಿ ಹೌ ಬೆಸ್ಟ್ ಆರ್ ವಿ ಎಕ್ಸ್ಪ್ರೆಸ್ಸಿಂಗ್ ಆರ್ ಸೆಲ್ಫ್. ಸೊ ಈವನ್ ಬಿಫೋರ್ ಎಕ್ಸಾಮ್ಸ್ ಆಲ್ಸೋ ಲೈಕ್ ಐ ಟೋಲ್ಡ್ ಯು, ಒಂದು ಹಿಂದಿನ ದಿನ ಆಗ್ಬೋದು ಅಥವಾ ಅದರ ಹಿಂದಿನ ದಿನ ಆಗ್ಬೋದು, ನಾವು ಟೈಮು ಹೇಗೆ ಕಳೀತಾ ಇದ್ದೀವಿ ಅನ್ನೋದನ್ನ ನಾವು ತುಂಬ ಮೈಂಡ್ಫುಲ್ಲಾಗಿರಬೇಕು. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀವಿ ನಾವು, ಎದ್ದ ಮೇಲೆ ಒಂದು ಲೈಟಾಗಿ ಎಕ್ಸಸೈಸ್ ಮಾಡ್ತಾ ಇದ್ದೀವ ನಾವು, ಆಮೇಲೆ ನಾವು ಯಾವ ಒಂದು ಮೈಂಡ್ ಸೆಟ್ಟಲ್ಲಿ ಕೂತ್ಕೋತಾ ಇದ್ದೀವಿ, ಆಮೇಲೆ ಎಷ್ಟೊತ್ತು ಓದ್ತೀವಿ ನಾವು. ಯಾಕೆಂದರೆ ಕೆಲವರು ಬೆಳಗ್ಗೆ ಓದಿದರೆ ಅವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ರಾತ್ರಿ ಓದಿದ್ರೆ ಅರ್ಥ ಆಗುತ್ತೆ. ಸೊ ದೇ ಹ್ಯಾವ್ ಟು ಐಡೆಂಟಿಫೈ ದ್ಯಾಟ್. ಆಮೇಲೆ ಮಿಕ್ಕಿದ ಟೈಮು ಓದುವಾಗ ಓದ್ತಾರೆ, ಓದದೇ ಇದ್ದಾಗ ಏನು ಮಾಡ್ತಾ ಇದ್ದಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಯಾವಾಗಲೂ ಸೋಷಿಯಲ್ ಮೀಡಿಯಲ್ಲಿ ಇರ್ತಾರೆ, ಸೋಷಿಯಲ್ ಮೀಡಿಯಲ್ಲಿದ್ದರೆ ಲಾಟ್ ಆಫ್ ಡಿಸ್ಟ್ರ್ಯಾಕ್ಷನ್ಸ್. ಅವ್ರೇನು ಅನ್ಕೋತಾರೆ, ಇಲ್ಲ ಒಂದು ಅರ್ಧ ಗಂಟೆ ನಾನು ಇನ್ಸ್ಟಾ ಪೇಜ್ ಚೆಕ್ ಮಾಡ್ತೀನಿ. ಇನ್ಸ್ಟಾನಲ್ಲಿ ಅದು ಒಂದೊಂದು ಸರಿ ಏನಾಗುತ್ತೆ ಅಂದರೆ ಮೈಂಡು ತುಂಬ ಡಿಸ್ಟ್ರ್ಯಾಕ್ಟ್ ಆಗುವಂಥ ವಿಷಯಗಳಿರುತ್ತೆ ಅದರಲ್ಲಿ. ಅದರಿಂದ ನಾನು ಒಂದು ಸಜೆಷನ್ ಕೊಡೋದೇನು ಅಂದರೆ, ಆದಷ್ಟು ಆ 24 ಅವರ್ಸಲ್ಲಿ ಯು ಹ್ಯಾವ್ ಟು ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ದಟ್ ಎನರ್ಜೈಸಸ್ ಯು. ನಾವು ಆ ಒಂದು ಕೆಲಸ ಮಾಡುವಾಗ ನಮಗೆ ಇನ್ನೂ ಸಹ ಒಂದು ಉತ್ಸಾಹ ಬರಬೇಕು, ಒಂದು ಎನರ್ಜಿ ಬರಬೇಕು. ಅಂಥ ಕೆಲಸಗಳೇನು, ಲೈಟ್ ಎಕ್ಸಸೈಸು, ಲಿಸನಿಂಗ್ ಟು ಕಾಮ್ ಮ್ಯೂಸಿಕ್, ಸ್ಪೆಂಡಿಂಗ್ ಟೈಮ್ ವಿತ್ ಫ್ಯಾಮಿಲಿ, ಪ್ಲೇಯಿಂಗ್ ಅ ಬೋರ್ಡ್ ಗೇಮ್, ಆ ಥರ. ಅಥವಾ ಇಫ್ ಯು ಹ್ಯಾವ್ ಅ ಪೆಟ್, ಯು ಕ್ಯಾನ್ ಸ್ಪೆಂಡ್ ಟೈಮ್ ವಿತ್ ಯುವರ್ ಪೆಟ್. ಸೊ ಯು ಹ್ಯಾವ್ ಟು ಆ್ಯಕ್ಚುಲಿ ಪ್ಲ್ಯಾನ್ ಯುವರ್ ಎಂಟೈರ್ ಡೇ. ಹ್ಯಾವಿಂಗ್ ಸೆಡ್ ದ್ಯಾಟ್, ಎಕ್ಸಾಮ್ ಇಸ್ ಫಾರ್ 3 hours. ಸೊ ಆ 3 ಅವರ್ಸಲ್ಲಿ ಏನು ಅಂದರೆ, ನಾವು ಎಕ್ಸಾಮಿನೇಷನ್ ಹಾಲ್ಗೆ ಓದೋ ಕೂಡಲೇ ಫಸ್ಟು ಅವರು ಏನು ಮಾಡಬೇಕು ಅಂದರೆ, ಒಂದು ಕೂತ್ಕೊಂಡು ದೇ ಜಸ್ಟ್ ಹ್ಯಾವ್ ಟು ಕಾಮ್ ದೇರ್ ಮೈಂಡ್. ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಗ್ಲಾಸ್ ಆಫ್ ವಾಟರ್ ಇದೆ, ಆ ಗ್ಲಾಸ್ ಆಫ್ ವಾಟರ್ಗೆ ಒಂದಷ್ಟು ಎಲೆ, ಒಂದು ಕಲ್ಲು, ಮಣ್ಣು ಎಲ್ಲ ಹಾಕ್ಬಿಟ್ಟು ಹಿಂಗೆ ನಾವು ಸ್ಟರ್ ಮಾಡಿದ್ರೆ ಹೇಗೆ ಎಲ್ಲ ಒಂಥರ ಇಟ್ ಆಲ್ ಬಿ ಮೆಸ್ಡ್ ಅಪ್ ಆ್ಯಂಡ್ ಮಡಲ್ಡ್ ಅಲ್ಲ. ಮೈಂಡು ಅದೇ ಥರನೇ. ನಾವು ಎಕ್ಸಾಮ್ ಹಾಲ್ ಒಳಗೆ ಹೋದಾಗ ಮೈಂಡಲ್ಲಿ ಏನೇನೋ ಎಲ್ಲ ಥಾಟ್ಸ್ ಇರುತ್ತೆ, ಎಂಗ್ಸೈಟಿ ಇರುತ್ತೆ. ಯಾವ ಥರ ಬರ್ಬೋದು ಪೇಪರು, ಇವತ್ತು ಕಷ್ಟ ಇರುತ್ತಾ, ನಾನು ಓದಿದ್ದೇ ಬರುತ್ತಾ, ಏನು ಮಾಡೋದು, ಆ ಕಡೆ ನೋಡೋದು ಈ ಕಡೆ ನೋಡೋದು, ಅದೆಲ್ಲ ಮಾಡಬಾರ್ದು. ಎಕ್ಸಾಮ್ ಹಾಲ್ ಹೋದ ತಕ್ಷಣ ವಿ ಹ್ಯಾವ್ ಟು ಕೀಪ್ ಆಲ್ ದ ಥಿಂಗ್ಸ್. 5 ನಿಮಿಷ ಒಂದು ಕಣ್ಣು ಮುಚ್ಕೊಂಡು ದೇ ಹ್ಯಾವ್ ಟು ಜಸ್ಟ್ ಬ್ರೀದ್. ಮೆಡಿಟೇಟ್ ಮಾಡಿದರೆ ಒಳ್ಳೆಯದು, ಬಟ್ ಕೆಲವರಿಗೆ ಮೆಡಿಟೇಷನ್ ಅಂದರೆ ಏನು ಅಂತ ಗೊತ್ತಿಲ್ಲದಿದ್ದವ್ರಿಗೆ ಒಂದು ಕಣ್ಣು ಮುಚ್ಕೊಂಡು ಯಾವುದೋ ಒಂದು ಇಮೇಜು ಅಥವಾ ಒಂದು ವರ್ಡ್ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಯು ಹ್ಯಾವ್ ಟು ಜಸ್ಟ್ ಕಾಮ್ ಯುವರ್ ಮೈಂಡ್. ಆವಾಗ ಆ ಗ್ಲಾಸ್ನ ಒಂದು 5 ನಿಮಿಷ ನಾವು ಇಟ್ಟರೆ ಹೇಗೆ ಅದೆಲ್ಲ ಸೆಟ್ಲಾಗುತ್ತೆ, ಮೇಲೆ ತಿಳಿಯಾದ ನೀರು ಇರುತ್ತಲ್ಲ, ಮನಸ್ಸನ್ನು ಹಾಗೆ ರೆಡಿ ಮಾಡ್ಕೋಬೇಕು ನಾವು. 5 ನಿಮಿಷ ಅದು ಮಾಡಬೇಕು. ಆಮೇಲೆ ಇವಾಗ CBSE ತುಂಬ ಒಳ್ಳೆಯ ಒಂದು ಅಡ್ವಾನ್ಸ್ಮೆಂಟ್ ಅಥವಾ ಪ್ರೋಗ್ರೆಸ್ ಏನು ಅಂದರೆ, ದೇ ಆರ್ ಗಿವಿಂಗ್ ಚಿಲ್ಡ್ರನ್ 15 minutes ಆಫ್ ರೀಡಿಂಗ್ ಟೈಮ್. ರೀಡಿಂಗ್ ಟೈಮ್ ಅಂದರೆ ರೀಡಿಂಗೇ ಮಾಡಬೇಕು. ಆ ಟೈಮಲ್ಲಿ ನಾವೇನೋ ಬರೆಯೋದು, ಇನ್ಯಾರನ್ನೋ ನೋಡೋದು, ನೋಟಿಸ್ ಬೋರ್ಡಲ್ಲಿ ಏನು ಹಾಕಿದ್ದಾರೆ, 15 minutes ರೀಡಿಂಗ್ ಅಂದರೆ 15 ನಿಮಿಷ ಓದಬೇಕು ಮಕ್ಕಳು. ಆ ಓದುವಾಗ ಏನಾಗುತ್ತೆ ಅಂದರೆ, ಯಾವ ಕ್ವೆಶ್ಚನ್ ನನಗೆ ಚೆನ್ನಾಗಿ ಗೊತ್ತು, ಯಾವ ಸೆಕ್ಷನ್ ನಾನು ಫಸ್ಟು ಅಟೆಂಪ್ಟ್ ಮಾಡಬೇಕು, ಆಮೇಲೆ ಈ ಒಂದು ಸೆಕ್ಷನ್ನ ಮಾಡೋಕ್ಕೆ ನನಗೆ ಎಷ್ಟು ಟೈಮ್ ಬೇಕಾಗ್ಬೋದು, ಆಮೇಲೆ ಆ ಕ್ವೆಶ್ಚನ್ಸ್ ಓದುವಾಗಲೇ ಆನ್ಸರ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು ಮೈಂಡಲ್ಲಿ. ಸೊ 15 minutes ರೀಡಿಂಗ್ ಟೈಮ್ ಇದೆ. ಅದಾದ ನಂತರ 3 ಗಂಟೆ ದೇ ಹ್ಯಾವ್ ಟು ರೈಟ್ ದೇರ್ ಎಕ್ಸಾಮ್ಸ್. Those 3 hours also they can write only for 2 hours 30 minutes.
ನಾವು 2 hours 30 minutes ಅಂದ್ಕೊಂಡ್ರು ಕೆಲವು ಸರಿ 2 hours 45 minutes ಆಗೋಗುತ್ತೆ. ಸೊ ನಾವು ಅಂದ್ಕೋಬೇಕು 2 hours 30 minutesಲ್ಲಿ ವಿ ಹ್ಯಾವ್ ಟು ಫಿನಿಶ್ ದಿಸ್ ಪೇಪರ್ ಅಂತ. ಸೊ ಹಾಗೆ ಫಿನಿಷ್ ಮಾಡುವಾಗ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಆ ಥರ ಬೇರೆ ಬೇರೆ ಸೆಕ್ಷನ್ಸ್ ಇರುತ್ತೆ. ಆ ಒಂದು ಡಿವಿಷನ್ ಆಫ್ ಟೈಮು ನಾವು ಮೊದಲೇ ಯೋಚನೆ ಮಾಡಿರಬೇಕು. ಇಫ್ ಯು ಗೋ ಟು CBSE ವೆಬ್ಸೈಟ್ ಆಗ್ಬೋದು, ದೇರ್ ಆರ್ ಮೆನಿ ಫ್ರೀ ರಿಸೋರ್ಸಸ್. ಅಲ್ಲಿ ಬರೆದಿರ್ತಾರೆ ಸೆಕ್ಷನ್ ಎಗೆ ನೀವು ಮ್ಯಾಕ್ಸಿಮಮ್ 25 minutesಲ್ಲಿ ಮುಗಿಸ್ಬೇಕು. ಸೊ ನಮಗೆ ಯಾವುದು ತುಂಬ ಚೆನ್ನಾಗಿ ಗೊತ್ತು, ನಮ್ಗೆ ಯಾವ ಸೆಕ್ಷನಲ್ಲಿ ಕಾನ್ಫಿಡೆನ್ಸ್ ಇದೆ ಅದನ್ನು ನಾವು ಫಸ್ಟ್ ಮಾಡಿದರೆ ಆಮೇಲೆ ಏನಾಗುತ್ತೆ ಅದನ್ನು 25 minutesಲ್ಲಿ 20 minutesಲ್ಲಿ ಮುಗಿಸ್ಬೋದು ನಾವು. ಅದರಿಂದ ಬೇಗ ಬೇಗ 5 ನಿಮಿಷ ಇವಾಗ ನೆಕ್ಸ್ಟ್ ಸೆಕ್ಷನ್ಗೆ ಕೊಟ್ಕೊಳ್ಬೋದು. ಆ ಥರ ನಾವು ಯಾವುದು ಗೊತ್ತಿಲ್ವೋ ಅದರ ಮೇಲೆ ನಾವು ಜಾಸ್ತಿ ಟೈಮು ವೇಸ್ಟ್ ಮಾಡಬಾರ್ದು. ಇವಾಗ ಯಾವುದೋ ಸೆಕ್ಷನ್ ಎನಲ್ಲಿ 3rd ಕ್ವೆಶ್ಚನ್ ನಮಗೆ ಗೊತ್ತಿಲ್ಲ, ಆ 3rd ಕ್ವೆಶ್ಚನ್ಗೆ ಒಂದು 4 ಲೈನ್ ಬಿಟ್ಟು ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗಬೇಕು. ಕೂತ್ಕೊಂಡು ಯೋಚನೆ ಮಾಡೋದಲ್ಲ ಒಂದು 5 ನಿಮಿಷ 10 ನಿಮಿಷ ಇದು ಏನು ಆನ್ಸರು ಯಾವಾಗಲೂ ಓದಿದ ಜ್ಞಾಪಕ ನನಗೆ. ದಟ್ ಈಸ್ ನಾಟ್ ದ ಟೈಮ್. ಜಾಗ ಬಿಡಬೇಕು, ಮುಂದೆ ಹೋಗಬೇಕು. ಯಾವುದೆಲ್ಲ ಗೊತ್ತೋ ನಮಗೆ ಫಸ್ಟ್ ಬರೆದ್ರೆ ಆಮೇಲೆ ಪುನಃ ಏನು ನಾವು ಬರೆದಿಲ್ವೋ ಅದಕ್ಕೆ ಪುನಃ ಬರೋಕ್ಕೆ ನಮಗೆ ಸಮಯ ಸಿಕ್ಕತ್ತೆ. ಬಂದು ಅದನ್ನು ಬರೆದು ಕಂಪಲ್ಸರಿಲಿ 15 minutes ಯು ಹ್ಯಾವ್ ಟು ಕೀಪ್ ಫಾರ್ ರಿವಿಷನ್. ಯಾಕೆಂದರೆ ಕೆಲವೊಂದು ಸರಿ ನಾವೇನು ಅನ್ಕೋತೀವಿ ಆಮೇಲೆ ಈ ಆನ್ಸರ್ ಬರೆಯೋಣ, ಅದು ಒಂದು ವರ್ಡ್ ಇರ್ಬೋದು, ಅದು ಬರೆಯೋಕ್ಕೆ ಮರ್ತೋಗುತ್ತೆ ನಮಗೆ. ಸೊ ರಿವೈಸ್ ಮಾಡಿದಾಗ ಏನಾಗುತ್ತೆ ಎಲ್ಲ ಇನ್ನೊಂದು ಸರಿ ನೋಡೋಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಈ ಆನ್ಸರ್ ನಾನು ಕರೆಕ್ಟಾಗಿ ಬರೆದಿದ್ದೀನಾ ಅಥವಾ ತಪ್ಪಾಗಿದ್ದರೆ ಚೇಂಜ್ ಮಾಡೋಕ್ಕೆ. ಅದು ಒಂದು ಗಾಬರಿಯಲ್ಲಿ ಈ ಕೆಲಸ ಮಾಡಬಾರ್ದು. ಸೊ ಅಟ್ಲೀಸ್ಟ್ 15 minutes ನಾವು ರಿವಿಷನ್ಗೆ ಇಟ್ಕೋಬೇಕು. ಆಮೇಲೆ ಎಲ್ಲ ಆದಮೇಲೆ ಅಟ್ಲೀಸ್ಟ್ 5 minutes ಮತ್ತೆ ವಿ ಹ್ಯಾವ್ ಟು ಸಿಟ್ ಕಾಮ್. ಆವಾಗ ನಮಗೇನಾಗುತ್ತೆ ಯಾವುದೋ ಒಂದು ಆನ್ಸರ್ ಬರೆದಿದ್ರು ಇದಕ್ಕಿಂತ ಚೆನ್ನಾಗಿ ಬರಿಬೋದಿತ್ತೇನೋ ಅಂತ ಅದೊಂದು ಥಾಟ್ ಬಂದು ವಿ ಕ್ಯಾನ್ ಚೇಂಜ್. ಸೊ ಹಾಗಾಗಿ 3 hours ನಾವು ಏನು ಬರಿತೀವಿ ದಟ್ ಈಸ್ ವಾಟ್ ಆ್ಯಕ್ಚುಲಿ ಮ್ಯಾಟರ್ಸ್ ಫಾರ್ ದ ಬೋರ್ಡ್ ಎಕ್ಸಾಮಿನೇಷನ್. ನಾವು ಫುಲ್ಲು ಒಂದು ಇಡೀ ವರ್ಷ ತಯಾರಿ ನಡೆಸಿರ್ಬೋದು, ಆದರೆ ವಾಟ್ ಮ್ಯಾಟರ್ಸ್ ಇಸ್ ವಾಟ್ ಯು ರೈಟ್ ಇನ್ ದೋಸ್ 3 hours. ಸೊ ಆ 3 hours ನಾವು ತುಂಬ ಪ್ಲ್ಯಾನ್ ಮಾಡಿಕೊಂಡು ನಾವು ಅದನ್ನು ವಿ ಹ್ಯಾವ್ ಟು ಅಟೆಂಪ್ಟ್ ದ ಕ್ವೆಶ್ಚನ್ ಪೇಪರ್. ಮ್ಯಾಮ್ ಇವಾಗ ಎಕ್ಸಾಮ್ ಟೈಮಲ್ಲಿ 2-3 hours 2 hours 45 minutes ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೋಡ್ಕೊಂಡ್ವಿ. ಹೌ ಇಂಪಾರ್ಟೆಂಟ್ ಇಸ್ 1 day ಬಿಫೋರ್ ಎಕ್ಸಾಮ್? ಎಕ್ಸಾಮ್ ಹಿಂದಿನ ದಿನ ಚೆಕ್ ಲಿಸ್ಟ್ ಅಂತ ಹೇಳ್ತೀವಿ. ಸೊ ಏನು ರೆಡಿ ಇಟ್ಕೊಂಡಿರ್ಬೋದು, ಅದು ಅವ್ರ ಪೆನ್ನು ಪೆನ್ಸಿಲಿಂದ ಹಿಡಿದು ಎಲ್ಲನೂ ದಟ್ಸ್ ವೆರಿ ಇಂಪಾರ್ಟೆಂಟ್. ಹೌದು ಹೌದು. ಸೊ ಪ್ರೀವಿಯಸ್ ಡೇ ಆಫ್ ದಿ ಎಕ್ಸಾಮ್ should be the most calmest day. It should not be something ನಾಳೆ ಎಕ್ಸಾಮು. ನಾವು ಪೋಷಕರು ಏನೋ ಒಂದು ತಪ್ಪು ಮಾಡ್ತೀವಿ ಅಂದರೆ ಆ ಮಕ್ಕಳನ್ನ ಒಂದು ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ. ಹಿಂದಿನ ದಿನ ನಾಳೆ ಎಕ್ಸಾಮ್ ಇದೆ, ಜ್ಞಾಪಕ ಇದೆಯಾ, ಎಕ್ಸಾಮ್ ಇಟ್ಕೊಂಡು ಏನು ಮಾಡ್ತಾ ಇದೆಯಾ, ಇವಾಗ ಎಕ್ಸಾಮ್ ಇದೆ. ಸೊ ಐ ಥಿಂಕ್ ದ ಪ್ರೀವಿಯಸ್ ಡೇ ಆಫ್ ದಿ ಎಕ್ಸಾಮ್ ಇಸ್ ಅ ಡೇ ಟು ಬಿ ಕಾಮ್ ಆ್ಯಂಡ್ ಲೈಟ್ ರಿವಿಷನ್ ಮಾಡಬೇಕಷ್ಟೇ. ನಂಬರ್ 1. ನಂಬರ್ 2 ಏನು ಅಂತಂದರೆ ನಮ್ಮ ಎಕ್ಸಾಮ್ ಸೆಂಟರು ನಾವು ಓದಿದ ಶಾಲೆಯಲ್ಲಿ ಇರಲ್ಲ. ಆದ್ದರಿಂದ ಪೇರೆಂಟ್ಸ್ ಏನು ಮಾಡಬೇಕು ಅಂದರೆ ಹಿಂದಿನ ದಿನಾನೋ ಅಥವಾ ಅದ್ರ ಹಿಂದಿನ ದಿನವೋ ಫಸ್ಟು ಒಂದು ನಮ್ಮ ಮನೆಯಿಂದ ಆ ಎಕ್ಸಾಮ್ ಸೆಂಟ್ರಿಗೆ ಎಷ್ಟು ದೂರ ಆಗುತ್ತೆ, ಟ್ರಾಫಿಕ್ ಇರುವಾಗ ನಮ್ಗೆ ಎಷ್ಟೊತ್ತು ಬೇಕು ಅದನ್ನು ನೋಡಿಕೊಂಡು ಒಂದು 1/4 ಗಂಟೆ ಮೊದಲೇ ಇರೋ ಥರ ನಾವು ಟ್ರಾವೆಲ್ನ ಪ್ಲ್ಯಾನ್ ಮಾಡ್ಕೋಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ಕು ಅಥವಾ ಬೇರೆ ಕಡೆನೂ ಟ್ರಾಫಿಕ್ ಹೇಗೆ ಇರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಅದೇ. ಸೊ ಹಾಗಾಗಿ ಅವರು ಒಂದು ಟ್ರಾವೆಲ್ ಮಾಡಿ ಒಂದು ಪರೀಕ್ಷೆ ಶುರುವಾಗೋ ಒಂದು ಅರ್ಧ ಗಂಟೆ ಮೊದಲಾದರೂ ಸೆಂಟ್ರಿಗೆ ಹೋದರೆ ಮಕ್ಕಳು ಕಾಮಾಗಿ ಒಳಗಡೆ ಹೋಗ್ತಾರೆ. ನಾವು ಎಷ್ಟೋ ಸರಿ ನೋಡ್ತೀವಿ 10 ಗಂಟೆಗೆ ನಾವು ಗೇಟ್ ಮುಚ್ತೀವಿ ಅಂದರೆ 9:59 ಒಳಗೆ ಬರ್ತಾರೆ ಮಕ್ಕಳು. ಓಡ್ತಾರೆ ಪಾಪ, ಬ್ಯಾಗ್ ಇಡಬೇಕು, ಆಮೇಲೆ ಅಲ್ಲಿ ಬರ್ತಾರೆ, ಹಾಲ್ ಟಿಕೆಟೇ ತಂದಿರಲ್ಲ, ಇನ್ನೊಂದೇನೋ ತಂದಿರಲ್ಲ, ಪುನಃ ವಾಪಸ್ ಓಡ್ತಾರೆ. ಸೊ ಒಂದು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಳ್ಳುವಾಗ ಅವ್ರಿಗೊಂದು 10 ನಿಮಿಷ ಬೇಕು ಒಂದು ಸುಧಾರಿಸ್ಕೊಂಡು ಎಕ್ಸಾಮ್ ಶುರು ಮಾಡೋಕ್ಕೆ. ಆದ್ದರಿಂದ ಏನು ಅಂತಂದರೆ ಬರೆಯೋಕ್ಕೆ ಏನು ಬೇಕು, ಆಮೇಲೆ ಪೆನ್ನು ನಾವು ಇಡೀ ವರ್ಷ ಏನು ಯೂಸ್ ಮಾಡಿರ್ತೀವೋ ಅದೇ ಪೆನ್ನೇ ಯೂಸ್ ಮಾಡಬೇಕು. ಕೆಲವು ಸರಿ ನಾವೇನು ಮಾಡ್ತೀವಿ, ಒಂದು ಉತ್ಸಾಹದಲ್ಲಿ ಹೊಸ ಪೆನ್ ತಂದು ಕೊಟ್ಬಿಡ್ತೀವಿ, ಯಾವುದು ಆ ಮಕ್ಕಳಿಗೆ ಹಿಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಒಂದು 10 ನಿಮಿಷ ಹೊಟ್ಟೋಗುತ್ತೆ. ಅದರಿಂದ ನಾನು ಯಾವಾಗಲೂ ನಮ್ಮ ಮಕ್ಕಳಿಗೆ ಹೇಳ್ತೀನಿ, ಇಡೀ ವರ್ಷ ಯಾವ ಬ್ರ್ಯಾಂಡ್ ಪೆನ್ ಯೂಸ್ ಮಾಡಿದ್ದೀರೋ ಅದನ್ನೇ ಯೂಸ್ ಮಾಡಿ. ನಿಮಗೆ ಒಂದು ಪೆನ್ ಬೇಕು ಅಂದರೆ ಜೊತೇಲಿ 3 ಪೆನ್ ಇಟ್ಕೊಳ್ಳಿ. ಯಾಕೆಂದರೆ ಒಂದೊಂದು ಸರಿ ಪೆನ್ನೇ ಬರೆಯಲ್ಲ ಯಾಕೋ. ಸೊ ಪೆನ್ನು, ಪೆನ್ಸಿಲು, ಇರೇಸರು, ಶಾರ್ಪ್ನರು. ತುಂಬ ಸರಿ ನಾವು ನೋಡಿರೋದೇನು ಅಂದರೆ ಮಕ್ಕಳು ಮ್ಯಾಮ್ ಇರೇಸರ್ ಥರದ್ದು ಮರ್ತೋಯ್ತು, ಅಲ್ಲಿ ಇಸ್ಕೊಳ್ಳ ಅಂತ ಕೇಳ್ತಾರೆ. ಸೊ ಅದನ್ನೆಲ್ಲ ಪೋಷಕರು ಮಕ್ಕಳು ಎಲ್ಲ ಚೆಕ್ ಮಾಡ್ಕೋಬೇಕು. ಹಿಂದಿನ ದಿನ ಎಕ್ಸಾಮ್ಗೆ ಹೋಗೋ ದಿನ ಅಲ್ಲ, ಹಿಂದಿನ ದಿನವೇ ಎಲ್ಲ ಚೆಕ್ ಮಾಡಿಕೊಂಡು
ಮೇಯ್ನು ಹಾಲ್ ಟಿಕೆಟ್ ಇಟ್ಕೊಂಡಿದ್ದಾರಾ, ಆಮೇಲೆ ಸ್ಕೂಲ್ ID ಕಾರ್ಡ್ ಇಟ್ಕೊಂಡಿದ್ದಾರಾ, ಆಮೇಲೆ ಎಕ್ಸಾಮ್ಗೆ ಯೂನಿಫಾರ್ಮೇ ಹಾಕ್ಕೊಂಡು ಹೋಗಬೇಕು, ಅದರಿಂದ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾರಾ, ಆಮೇಲೆ ಕೆಲವು ಮಕ್ಕಳು ಅವರ ಒಂದು ಲುಕ್ಸ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಗಮನ ಕೊಡಲ್ಲ. ನಾನು ಹೇಳೋದು ಎಲ್ಲೇ ಹೋಗುವಾಗ ನಾವು ಹಾಕ್ಕೊಂಡಿರೋ ಒಂದು ಬಟ್ಟೆ, ನಾವು ಯಾವ ಥರ ಒಂದು ತಲೆ ಬಚ್ಕೊಂಡಿದ್ದೀವಿ, ಹ್ಯಾವ್ ವಿ ಕಟ್ ಆರ್ ನೇಲ್ಸ್, ಆಲ್ ದ್ಯಾಟ್ ಗಿವ್ಸ್ ಎನ್ ಇಂಪ್ಯಾಕ್ಟ್ ಟು ದ ಪರ್ಸನಾಲಿಟಿ. ಯು ಆಲ್ಸೋ ಫೀಲ್ ಗುಡ್ ವೆನ್ ಯು ಆರ್ ವೆಲ್ ಡ್ರೆಸ್ಡ್. ಸೊ ಹಾಗಾಗಿ ಯೂನಿಫಾರ್ಮ್ ಕ್ಲೀನ್ ಆಗಿದೆಯಾ, ಇಸ್ತ್ರಿ ಆಗಿದೆಯಾ, ಶೂಸ್ ಹಾಕೋಬೇಕು ಅಂದರೆ ಅದನ್ನು ಪಾಲಿಷ್ ಮಾಡಿ ಇಟ್ಟಿದ್ದೀವ, ಎಲ್ಲ ಹಿಂದಿನ ದಿನಾನೇ ಮಾಡ್ಕೋಬೇಕು. ನೆಕ್ಸ್ಟ್ ಡೇ ಸುಮ್ಮನೆ ಎಲ್ಲ ಹಾಕ್ಕೊಂಡು ಬಟ್ಟೆ ಸಾಮಾನು ತೊಗೊಂಡು ಹೋಗ್ತಾ ಇರಬೇಕು. ಸೊ ನಾನು ಹೇಳೋದು ಒಂದು ಬರದೇ ಚೆಕ್ ಲಿಸ್ಟ್ ಮಾಡಬೇಕು. ಆಮೇಲೆ ಎಲ್ಲ ದಿನವೂ ಟಿಕ್ ಹಾಲ್ ಟಿಕೆಟ್ ಇದೆಯಾ, ಇದೆ, ಪೆನ್ ಇದೆಯಾ, ಇದೆ, ಮ್ಯಾಥ್ಸ್ ಆದರೆ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇದೆಯಾ, ಅದಿದೆ, ಏನು ಬೇಕು ಆ ದಿನದ ಒಂದು ಎಕ್ಸಾಮ್ಗೆ. ಆಮೇಲೆ ಕುಡಿಯೋಕ್ಕೆ ನೀರು ಇಟ್ಕೊಂಡು ಹೋಗಬೇಕು. ಆಮೇಲೆ ನಮ್ಮ CBSE ಎಕ್ಸಾಮಲ್ಲಿ ಏನು ಅಂತಂದರೆ ಟ್ರಾನ್ಸ್ಪರೆಂಟ್ ಪೌಚ್ ತರಬೇಕು, ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ತರಬೇಕು. ಅದೆಲ್ಲ ನಮ್ಮ CBSE ವೆಬ್ಸೈಟಲ್ಲಿದೆ, ಅದನ್ನು ನೋಡಿ ಒಂದು ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಕೆಲವು ಮಕ್ಕಳು ಓದೋಕ್ಕೆ ಅಂತೇಳಿ ಸಣ್ಣ ಸಣ್ಣ ಚೀಟಿಲಿ ಏನೋ ಬರ್ಕೊಂಡಿರ್ತಾರೆ, ಅದನ್ನೇನು ಮಾಡ್ತಾರೆ ಮರೆತು ಜೋಬಲ್ಲಿ ಇಟ್ಕೊಂಡ್ಬಂದುಬಿಡ್ತಾರೆ. ಅವರು ಎಕ್ಸಾಮ್ ಬರೆಯುವಾಗ ಯಾರೋ ಸ್ಕ್ವಾಡ್ ಬರ್ತಾರೆ ಅಥವಾ ನಾವು ಚೆಕ್ ಮಾಡುವಾಗ ಅದು ಆ ಪೇಪರ್ ಆ್ಯಕ್ಚುಲಿ ಅವ್ರ ಪಾಪ ಅದನ್ನು ತಂದಿಲ್ಲ ಅವರು ಉಪಯೋಗಿಸೋಕ್ಕೆ, ಆದರೆ ಮರೆತು ತಂದು ಬಿಡ್ತಾರೆ. ಆದ್ದರಿಂದ ಅದೆಲ್ಲ ಹಿಂದಿನ ದಿನಾನೇ ಎಲ್ಲ ಜೋಬೆಲ್ಲ ಚೆಕ್ ಮಾಡಬೇಕು. ಕೆಲವರು ಕೈಯಲ್ಲೆಲ್ಲ ಬರ್ಕೋತಾರೆ ಈಗ ನೋಡ್ಕೊಂಡು ಓದೋಕ್ಕೆ, ಅದೆಲ್ಲನೂ ನೀಟಾಗಿ ಕೈ ತೊಳ್ಕೊಂಡಿದ್ದಾರಾ, ಫೋನ್ ಆಚೆ ಕಡೆ ಇಟ್ಟಿದ್ದಾರಾ, ಅದೆಲ್ಲ ಇನ್ಫ್ಯಾಕ್ಟ್ CBSE ಎಕ್ಸಾಮ್ಗೆ ಹಣನೂ ತೊಗೊಂಡೋಗಂಗಿಲ್ಲ ಮಕ್ಕಳು. ಅದರಿಂದ ಅದೆಲ್ಲ ಒಂದು ಚೆಕ್ ಮಾಡಿ ಎಲ್ಲನೂ ನೀಟಾಗಿ ಇಟ್ಕೊಂಡು ಕಾಮ್ ಮೈಂಡಲ್ಲಿ ಹೋಗಬೇಕು. ಆಮೇಲೆ ಹಿಂದಿನ ದಿನವೂ ಅಷ್ಟೇ ಟೈಮಲ್ಲಿ ಮಲ್ಕೋಬೇಕು, ಸಮಯಕ್ಕೆ ಸರಿಯಾಗಿ ಬೆಳಗ್ಗೆ ಎದ್ದೇಳಬೇಕು. ಎದ್ದು ಅವ್ರಿಗೆ ಏನು ಅಭ್ಯಾಸ ಇದೆ, ಮನೇಲಿ ಪೂಜೆ ಮಾಡೋ ಅಭ್ಯಾಸ ಇದೆಯಾ ಅಥವಾ ಏನು, ನೀಟಾಗಿ ಒಂದು ಸ್ನಾನ ಮಾಡಿಕೊಂಡು ಫ್ರೆಶ್ಶಾಗಿ ಬಟ್ಟೆ ಹಾಕ್ಕೊಂಡು ಹೋದರೆ ದೇರ್ ಪ್ರೊಡಕ್ಟಿವಿಟಿ ವಿಲ್ ಇನ್ಕ್ರೀಸ್. ಸೊ ಪ್ರೀವಿಯಸ್ ಡೇ ಪ್ರಿಪರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಆದಷ್ಟು ಫ್ಯಾಮಿಲಿನಲ್ಲಿ ಪ್ರೀವಿಯಸ್ ಡೇ ಒಂದು ದೇ ಶುಡ್ ಬಿ ಅ ಕಾಮ್ ಎನ್ವೈರನ್ಮೆಂಟ್. ಏನು ಮಗುಗೆ ಆತಂಕ ಆಗಬಾರ್ದು, ಮನೆಯಲ್ಲಿ ಏನೋ ಒಂದು ಜಗಳ ಅಥವಾ ಇನ್ನೊಂದು ಅದೆಲ್ಲನೂ ನಾವು ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಇದೆಲ್ಲ ಮಕ್ಕಳ ಮನಸ್ಸು ಮೇಲೆ ಪರಿಣಾಮ ಬೀಳುತ್ತೆ. ಅದರಿಂದ ಪೇರೆಂಟ್ಸೂ ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಬೇಕು. ಎಸ್ ಮ್ಯಾಮ್. ಇನ್ನೊಂದು ಎಕ್ಸಾಮ್ ಒಂದು ಸಬ್ಜೆಕ್ಟ್ ಆದಮೇಲೆ ಇನ್ನೊಂದು ಸಬ್ಜೆಕ್ಟ್ಗೆ 2 to 3 days ಗ್ಯಾಪ್, ಇಲ್ಲಾಂದ್ರೆ 1 day ಗ್ಯಾಪ್, ಡಿಪೆಂಡ್ಸ್ ಅಪಾನ್ ದ ಟೈಮ್ ಟೇಬಲ್. ನಿಜ. ಆ ಗ್ಯಾಪ್ನ ಇವ್ರು ಹೇಗೆ ಯುಟಿಲೈಸ್ ಮಾಡ್ಬೋದು? ಆವಾಗ ಕುತ್ಕೊಂಡು ನಾನು ಎಲ್ಲ ಸಿಲೆಬಸ್ ಓದ್ತೀನಿ ಅನ್ನೋದು ಅದು ಯೋಚನೆ ಮಾಡೋದಕ್ಕೆ ಆಗಲ್ಲ. ಹೌದು. CBSE ಆಗಿರ್ಬೋದು, ಅವ್ರಿಗೆ ಅನ್ನೋದು ಅಷ್ಟು ಸೆಕ್ಷನ್ಸ್ ಆಗಿರ್ಬೋದು, ಅಷ್ಟು ಸಿಲೆಬಸ್ ನ ಒಂದಿನದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಮಾತು ಇಲ್ಲ. ಸೊ ಆ 2 days ಅವರ 1 ಡೇನ ಎಷ್ಟು ವೈಸ್ ಆಗಿ ಯೂಸ್ ಮಾಡ್ಕೋಬಹುದು? ಹೌದು, ಅದು ತುಂಬಾನೇ ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಇನ್ನೊಂದು ಏನು ಅಂದ್ರೆ, ಈಗ ನಾವೇ ಸ್ಟೂಡೆಂಟ್ಸ್ ಆಗಿದ್ದಾಗ ಒಂದ್ ಕೆಲವು ಸಬ್ಜೆಕ್ಟ್ಸ್ಗೆ 5 days ಗ್ಯಾಪ್ ಸಿಕ್ಕಿರುತ್ತೆ. ಇನ್ನ 5 ದಿನ ಇದೆ ಬಿಡು, ಇವತ್ತು ಆರಾಮಾಗಿ ಇದ್ಬಿಡೋಣ. ಹೌದು, ಅದು ಎಸ್ಪೆಷಲಿ ಇಂಗ್ಲಿಷ್ಗೆಲ್ಲ ಮಕ್ಕಳು ಹಾಗೆ ಮಾಡೋದು, ಮಧ್ಯದಲ್ಲಿ ಗ್ಯಾಪ್ ಬರುತ್ತಲ್ಲ ಅವಾಗ ಓದ್ಕೊಳ್ಳೋಣ ಬಿಡು. ಗ್ಯಾಪ್ ಎಷ್ಟು ಇಂಪಾರ್ಟೆಂಟ್ ಏನು ಅಂದ್ರೆ, ಈ ಪರೀಕ್ಷೆಗಳ ಮಧ್ಯ ಟೈಮ್ ಇರುತ್ತಲ್ಲ, ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂದರೆ, ಸಪೋಸ್ ಇವತ್ತು ಅವ್ರಿಗೆ ಸೈನ್ಸ್ ಎಕ್ಸಾಮ್ ಇತ್ತು, ಅರ್ಧ ದಿನ ಪರೀಕ್ಷೆ ಆದಮೇಲೆ ಆ ಸೈನ್ಸ್ ಎಕ್ಸಾಮ್ ಹೇಗೆ ಮಾಡಿದ್ರು ಅಂತ ಅದು ಒಂದು ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾರೆ. ಇದಕ್ಕೆ ನಾನು ಈ ಎಕ್ಸಾಮ್ ಆನ್ಸರ್ ಬರದೆ, ಇದು ಸರಿನಾ, ಇದು ತಪ್ಪ, ಸೆಲ್ಫ್ ವ್ಯಾಲ್ಯೂಯೇಷನ್ 3 ಮಾರ್ಕ್ಸಲ್ಲಿ ನಾನು ಒಂದು ತುಂಬ ಐ ವಾಂಟ್ ಟು ಗಿವ್ ಅ ವೆರಿ ಡಿಯರ್ ಅಡ್ವೈಸ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್. ಏನು ಅಂದರೆ, ಪರೀಕ್ಷೆ ಮುಗಿದ ಮೇಲೆ ಯು ಹ್ಯಾವ್ ಟು ಜಸ್ಟ್ ಫರ್ಗೆಟ್ ಇಟ್. ಯಾಕೆಂದರೆ ಅದನ್ನು ನಾವು ಕರೆಕ್ಟ್ ಮಾಡುವಂಥ ಒಂದು ಸಂದರ್ಭ ಆಗಲಿ ಅಥವಾ ಒಂದು ಅವಕಾಶ ಆಗಲಿ ಇರಲ್ಲ. ಅದರಿಂದ ನಾನೇನು ಹೇಳೋದು ಅಂತಂದರೆ, ಏನಾಯಿತು ಅದನ್ನು ಕ್ವೆಶ್ಚನ್ ಪೇಪರ್ ಇಡಬೇಕು, ಆ ಬುಕ್ಸನ್ನು ಸಹ ತೆಗೆದು ಸೈಡ್ಗೆ ಇಡಬೇಕು. ಮುಂದಿನ ಒಂದು ತಯಾರಿ ನಾವು ಮತ್ತೆ ಫ್ರೆಶ್ ಆಗಿ ಮಾಡಬೇಕು. ತಯಾರಿ ನೀವು ಹೇಳಿದಾಗೆ ಆ್ಯಸ್ ಯು ರೈಟ್ಲಿ ಸೆಡ್, ಇಡೀ ಸಿಲೆಬಸ್ ಓದೋಕ್ಕೆ ಟೈಮ್ ಇಲ್ಲ. ಅದರಿಂದ ಮಕ್ಕಳೇನು ಮಾಡಬೇಕು ಅಂದರೆ, ಒಂದು ನೋಟ್ಸು, ಅವ್ರಿಗೇನು ನೋಟ್ಸ್ ಮಾಡ್ಕೊಂಡಿದ್ರು, ಯಾವುದು ಇಂಪಾರ್ಟೆಂಟ್ ಡಯಾಗ್ರಾಮ್ಸು. ಆಮೇಲೆ ಶಾಲೆಯಲ್ಲಿ ಒಂದು ಪ್ರೀ ಬೋರ್ಡ್ ಅಂತ ನಡೆದಿರುತ್ತೆ, ಅದರಲ್ಲಿ ಆ ಪ್ರೀ ಬೋರ್ಡಲ್ಲಿ ಯಾವ ಒಂದು ಕಾನ್ಸೆಪ್ಟಲ್ಲಿ ಅವರು ಮಾರ್ಕ್ಸ್ನ ಕಳ್ಕೊಂಡಿದ್ರು, ಯಾಕೆ ಅವ್ರಿಗೆ ಅರ್ಧ ಮಾರ್ಕ್ ಕಟ್ ಮಾಡಿದ್ರು ಟೀಚರು, ಅಥವಾ ಯಾವುದೋ ಒಂದು ಆನ್ಸರ್ ಅವ್ರು ಸರಿ ಬರೆದಿರಲಿಲ್ಲ, ದೇ ಹ್ಯಾವ್ ಟು ಪೇ ಅಟೆನ್ಷನ್ ಟು ದ್ಯಾಟ್. ಯಾಕೆಂದರೆ ವಾಟ್ ದೇ ಆಲ್ರೆಡಿ ನೋ ದೇ ನೀಡ್ ನಾಟ್ ಸ್ಪೆಂಡ್ ಟೈಮ್, ಬಟ್ ವೇರ್ ದೇ ಆರ್ ಲೂಸಿಂಗ್ ದಟ್ ವೆರಿ ವೆರಿ ಕ್ರಿಟಿಕಲ್ ಹಾಫ್ ಮಾರ್ಕ್, 1 mark, ಅದರ ಮೇಲೆ ಇಫ್ ದೇ ಪೇ ಅಟೆನ್ಷನ್
ಆ್ಯಂಡ್ ಇಫ್ ದೇ ಕ್ಯಾನ್ ಆ್ಯಕ್ಚುಲಿ ವರ್ಕ್ ಆನ್ ದ್ಯಾಟ್, ದಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಆ್ಯಂಡ್ ದೇ ಹ್ಯಾವ್ ಟು ಡಿವೈಡ್ ದ ಟೈಮ್. ಇವಾಗ ಇವತ್ತು ಮ್ಯಾಥ್ ಮುಗಿದು ಇನ್ನು 3 ದಿನಕ್ಕೆ ಇಂಗ್ಲೀಷ್ ಅಂದರೆ ಕೆಲವ್ರಿಗೆ ಬರೀ ಇಂಗ್ಲೀಷ್ ಓದೋದು ಇಷ್ಟ ಆಗಲ್ಲ. ಸೊ ಇಂಗ್ಲೀಷು ಮತ್ತು ಇನ್ನೊಂದು ಸೋಷಲ್ ಸೈನ್ಸು, ಸೊ ದಟ್ ದೇರ್ ಇಸ್ ಸಮ್ ವೆರೈಟಿ ಆ್ಯಂಡ್ ದೇರ್ ಇಸ್ ನೋ ರೀಸನ್ ಫಾರ್ ದೆಮ್ ಟು ಗೆಟ್ ಬೋರ್ಡ್. ಸೊ they can mix even 2 to 3 subjects also. It depends on how confident they are about the next subject. But they have to use the time to completely focus on the upcoming exam. ಮ್ಯಾಮ್, ಈಗ ಎಕ್ಸಾಮ್ ಮಧ್ಯದಲ್ಲಿರೋ ಗ್ಯಾಪ್ನ ಯುಟಿಲೈಸ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಬಟ್ ಎಕ್ಸಾಮ್ಗಿಂತ ಮುಂಚೆ 15 days ಮುಂಚೆ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ಅವ್ರು ಎಷ್ಟೇ ಓದಿರಲಿ, ಎಷ್ಟೇ ಬ್ರೈಟ್ ಸ್ಟೂಡೆಂಟ್ ಆದರೂ ಆಗಿರಲಿ, ಬಟ್ ದಟ್ ರಿವಿಷನ್ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೌ ಕ್ಯಾನ್ ದೇ ಯೂಸ್ ದಟ್ ರಿವಿಷನ್ ಟೈಮ್? ಹಾಂ, ಸೊ ರಿವಿಷನ್ ಟೈಮ್ ಅಂತ ಹೇಳಿದರೆ, ಒಂದು ಸ್ಕೂಲಲ್ಲಿ ಎಲ್ಲ ಮುಗಿದು ಪ್ರೀ ಬೋರ್ಡ್ ಎಲ್ಲ ಆಯಿತು, ಆಮೇಲೆ ಪ್ರಾಕ್ಟಿಕಲ್ಸ್ ಎಲ್ಲ ಆಯಿತು, ಆಮೇಲೆ ಸ್ಟಡಿ ಟೈಮ್ ಅಂತ ಕೊಡ್ತಾರೆ. ಆ ಟೈಮಲ್ಲಿ ಏನು ಅಂದರೆ, ಕೆಲವು ಮನೆಗಳಲ್ಲಿ ಅಪ್ಪ ಅಮ್ಮ ಇರಲ್ಲ, ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳನ್ನ ನೀವು ಓದ್ಕೊಳ್ಳಿ ಅಂತ ಹೇಳೋಗ್ತಾರೆ. ಮಕ್ಕಳಿಗೆ ಕೂತ್ಕೊಂಡು ಓದ್ಕೋಬೇಕು ಅಂತ ಆಸೆ ಇದ್ದರೂ ಒಂದು ಮೊಬೈಲ್ ಫೋನ್ ಅಂತ ಒಂದಿದೆ ಅಲ್ಲ, ಅದರದ್ದು ಡಿಸ್ಟ್ರಾಕ್ಷನ್ ತುಂಬ. ಆಮೇಲೆ ಕೆಲವ್ರು ಏನು ಮಾಡ್ತಾರೆ, ನಾವು ಗ್ರೂಪ್ ಸ್ಟಡಿ ಮಾಡ್ತೀವಿ ಅಂತ ಒಟ್ಟಿಗೆ ಹೋಗ್ತಾರೆ. ಆ ಗ್ರೂಪ್ ಸ್ಟಡಿಯಲ್ಲಿ 1 ಅವರಲ್ಲಿ ಓದೋದು 10 ನಿಮಿಷ, ಮಾತಾಡೋದು ಇನ್ನೊಂದಷ್ಟು ಒಂದು 50 ನಿಮಿಷ. ಸೊ ಹಾಗಾಗಿ ನಾನೇನು ಹೇಳೋದು ಅಂತಂದರೆ, ಎಲ್ಲಿ ಅವ್ರಿಗೆ ಡಿಸ್ಟ್ರಾಕ್ಷನ್ನು ತುಂಬ ಕಮ್ಮಿನೋ ಅಂಥ ಜಾಗದಲ್ಲಿ ಕೂತ್ಕೊಳ್ಬೇಕು. ಅದು ಅವರ ರೂಮ್ ಆಗ್ಬೋದು ಅಥವಾ ಅದು ಡೈನಿಂಗ್ ಟೇಬಲ್ ಆಗ್ಬೋದು. ಅಂದರೆ ಒಂದೊಂದು ಸ್ಟೂಡೆಂಟ್ಗೆ ಒಂದೊಂದು ಪ್ರಿಫರೆನ್ಸ್ ಇರುತ್ತೆ. ಬಟ್ ಇವೆಂಚುಲಿ ಏನು ಅಂತ ಹೇಳಿದರೆ, ಅವ್ರಿಗೆ ಎಲ್ಲಿ ಜಾಸ್ತಿ ಡಿಸ್ಟ್ರಾಕ್ಷನ್ ಇಲ್ವೋ ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅಲ್ಲಿ ಸಾಮಾನು, ಇಲ್ಲಿ ಸಾಮಾನು, ಇಲ್ಲೊಂದು ಟಾಯ್ ಇಡೋದು, ಅಲ್ಲೊಂದೇನೋ ವೀಡಿಯೋ ಗೇಮ್ ಇಡೋದು, ಅದೆಲ್ಲ ಇಲ್ಲ. ಇಡೀ ಒಂದು ಸ್ಟಡಿ ಏರಿಯಾನ ಎಲ್ಲ ಕ್ಲೀನ್ ಮಾಡಿ, ನಮಗೇನು ಪರೀಕ್ಷೆಗೆ ಬೇಡವೋ ಅದನ್ನೆಲ್ಲ ತೆಗೆದು ಬೇರೆ ಕಡೆ ಇಡಬೇಕು. ಆಮೇಲೆ ನಾವು ಕೂತ್ಕೊಂಡು ಓದುವ ಜಾಗ ತುಂಬಾ ಕ್ಲೀನಾಗಿರಬೇಕು. ಅದರಿಂದ ಏನಾಗುತ್ತೆ ಅಂತಂದರೆ, ಮಕ್ಕಳಿಗೆ ಒಂದು ಓದುವಾಗ ಒಂದು ಕಾನ್ಸಂಟ್ರೇಷನ್ ಬರುತ್ತೆ, ಒಂದು ಫೋಕಸ್ ಬರುತ್ತೆ. ಆಮೇಲೆ 4 ಜನ ನೋಡೋ ಹಾಗೆ ಕೂತ್ಕೊಂಡ್ರೆ ನಮಗೆ ಸ್ವಲ್ಪ ಭಯನೂ ಇರುತ್ತೆ, ಅವ್ರು ಯಾರೋ ನೋಡ್ತಾ ಇದ್ದಾರೆ, ನಾವು ಕೂತ್ಕೊಂಡು ಓದಬೇಕು ಅಂತ. ಅದರಿಂದ ಆದಷ್ಟು ಈಗಿನ ಮಕ್ಕಳಿಗೆ ಒಂದು ಬಾಗ್ಲಾಕೊಂಡು ನಾವು ಕೂತ್ಕೊಂಡು ಓದ್ತೀವಿ ಅಂತ ಹೇಳ್ತಾರೆ. ಐ ಪರ್ಸ್ನಲಿ ಫೀಲ್ ದಟ್ ಈಸ್ ನಾಟ್ ಅ ವೆರಿ ಗುಡ್ ಸ್ಟ್ರಾಟಜಿ ಅಂತ. ಆಮೇಲೆ ಪೋಷಕರಿಗೂ ಒಂದು ಟಿಪ್ಸ್ ಅಂತ ಹೇಳಿದರೆ, ಈ ರಿವಿಷನ್ ಟೈಮಲ್ಲಿ ಮನೆ ಒಂದು ವಾತಾವರಣ ಏನಿದೆ ಅದು ಓದುವಂಥ ವಾತಾವರಣ ಸೃಷ್ಟಿ ಮಾಡೋದು ಅದು ನಮ್ಮ ಜವಾಬ್ದಾರಿ. ನಾನು ಸೀರಿಯಲ್ ನೋಡಬೇಕು, ನೀನು ಒಳಗೋಗಿ ಕೂತ್ಕೋ ಅಂತ ಹೇಳೋದು ಎಲ್ಲರ ಮನೇಲೂ ಆಗ ಕಾಮನ್ ಅದು. ಆಮೇಲೆ ಮನೆ ತುಂಬ ಜನನ್ನ ಕರೆಯೋದು, ನೆಂಟರು ಇಷ್ಟರು ಪಕ್ಕದ ಮನೆಯವರು ಕೂತ್ಕೊಂಡು. ನನಗೆ ತುಂಬ ಚೆನ್ನಾಗಿ ಜ್ಞಾಪಕ, ನಮ್ಮ ಮನೆಯಲ್ಲಿ ಪರೀಕ್ಷೆ ನಾವಿದ್ದಿದ್ದು 4 ಜನ ಮಕ್ಕಳು, ಚಿಕ್ಕ ಮನೆ. ಸೊ ನಮ್ಮ ತಂದೆ ತಾಯಿ ನೆಂಟರು ಬರ್ತೀವಿ ಅಂದರೂ ದಯವಿಟ್ಟು ಬರಬೇಡಿ, ನಮ್ಮ ಮಕ್ಳಿಗೆ ಪರೀಕ್ಷೆ ಇದೆ ಅಂತ ಹೇಳೋರು. ಆದ್ದರಿಂದ ಯಾಕೆ ಅಂತ ಇವಾಗ ಅರ್ಥ ಆಗ್ತಾ ಇದೆ ನನಗೆ. ಮಕ್ಕಳಿಗೆ ಒಂದು ಆ ವಾತಾವರಣ, ಒಂದು ಮನೆಯಲ್ಲಿ ಒಂದು ಎಲ್ಲರೂ ಖುಷಿಯಾಗಿ ಮಕ್ಕಳ ಪರೀಕ್ಷೆ ಬಗ್ಗೆ ಒಂದು ಗಮನ ಇರಬೇಕು ಅವ್ರಿಗೆ. ಆಮೇಲೆ ಅವ್ರಿಗೆ ಏನು ಬೇಕು ಒಂದು ಸಹಾಯ ಮಾಡುವಂಥ ಒಂದು ಪರಿಜ್ಞಾನ ಇರಬೇಕು ನಮಗೆ. ಮತ್ತು ಹಳೇದೇ ಹೇಳೋದು, ನಾನಿನ್ನು ಆಗಸ್ಟಲ್ಲಿ ಹೇಳಿದ್ದೆ, ನೀನು ಓದಲಿಲ್ಲ, ಸೆಪ್ಟೆಂಬರಲ್ಲಿ ಹೇಳಿದ್ದೆ, ಅದೆಲ್ಲ ಈಗ ಮಾತಾಡೋ ಟೈಮ್ ಅಲ್ಲ. ಸೊ ಮಕ್ಕಳಿಗೆ ಒಂದು ರಿವಿಷನ್ಗೆ ಅದೊಂದು ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ನಾನು ಮಕ್ಕಳಲ್ಲೂ ಏನು ಹೇಳೋದು ಅಂದರೆ, ದೇ ಆರ್ ಆಲ್ ಟೆಕ್ನಾಲಜಿ ಬಫ್ಸ್. ಅವರು ದೇ ನೋ ಹೌ ಟು ಯೂಸ್ ದ ಇಂಟರ್ನೆಟ್. ಸೊ ಇಂಟರ್ನೆಟ್ಟಲ್ಲಿ ಹೊಸ ಈ ವರ್ಷದ ಕ್ವೆಶನ್ ಪೇಪರ್ಲಿ ಏನಾದರೂ ಚೇಂಜಸ್ ಇದೆಯಾ, ಅಥವಾ ಲಾಸ್ಟ್ ಮಿನಿಟ್ ಏನಾದರೂ CBSE ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರಾ, ಅದನ್ನು ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ಅದು ಸಹ ಒಳ್ಳೆಯದೇ. ಆಮೇಲೆ ಯಾವುದೋ ಒಂದು ಹೊಸ ಇನ್ಫಾರ್ಮೇಷನನ್ನು ಕಲಿಯುವ ಪ್ರಯತ್ನ ಮಾಡಬಾರ್ದು. ಈ ಒಂದು 10 days ಅಥವಾ 15 days ಇರುವಾಗ ಯಾರೋ ಒಂದು ಫೋನ್ ಮಾಡಿ ಹೇಳ್ತಾರೆ, ಇದನ್ನು ಓದ್ಕೊಂಡ್ಯಾ, ಇದು ಇಂಪಾರ್ಟೆಂಟು ಬಂದೇ ಬರುತ್ತೆ, ಆ ಥರ ನಾವು ತುಂಬ ಸ್ಟ್ರೆಸ್ ಮಾಡ್ಕೋಬಾರ್ದು. ನಮಗೆ ಏನು ಗೊತ್ತು, ನಮ್ಮ ಸ್ಟ್ರಾಂಗ್ ಪಾಯಿಂಟ್ಸ್ ಯಾವುದು, ಅದನ್ನೇ ನಾವು ಚೆನ್ನಾಗಿ ರಿವೈಸ್ ಮಾಡಿಕೊಂಡ್ರೆ ವಿ ಕ್ಯಾನ್ ಅಟೆಂಪ್ಟ್ ದ ಕ್ವೆಶನ್ ಪೇಪರ್ ಬೆಟರ್. ಆ್ಯಂಡ್ ಆಲ್ಸೋ ವಿ ಶುಡ್ ಕೀಪ್ ಇನ್ ಮೈಂಡ್ ದಟ್ ವಾಟ್ ವಿ ಆರ್ ಸ್ಟಡಿಂಗ್, ಅದು ಪುನಃ ನಾವು ಇಫ್ ವಿ ಹ್ಯಾವ್ ಟು ರಿಟ್ರೀವ್ ದಟ್ ಇನ್ಫಾರ್ಮೇಷನ್, ಇಟ್ ಹ್ಯಾಸ್ ಟು ಬಿ ಆನ್ ಎನ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಒಂದು ಬೈಹಾಟ್ ಮಾಡಿಕೊಂಡು ಮೇಲ್ಮೇಲೆ ಬೈಹಾಟ್ ಮಾಡಿದ್ರೆ ಒಂದು ಜ್ಞಾಪಕಕ್ಕೆ ಬರುತ್ತೆ, ಇನ್ನೊಂದು ಜ್ಞಾಪಕಕ್ಕೆ ಬರಲ್ಲ. ಅದರಿಂದ ಒಂದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕಾನ್ಸೆಪ್ಟನ್ನ. ಆಮೇಲೆ ಸ್ಕೂಲ್ಗಳಲ್ಲಿ ಟೀಚರ್ಸ್ನ ಹೋಗಿ ಅವ್ರನ್ನ ಮತ್ತೆ ಹೆಲ್ಪ್ ಕೇಳಿದ್ರು ತಪ್ಪೇನಿಲ್ಲ. ನಮ್ಮ ಶಾಲೆಯಲ್ಲಿ ನಾವು ಮಕ್ಕಳಿಗೆ ಹೇಳ್ತೀವಿ, ನೀವು ಮನೆಯಲ್ಲಿ ಓದೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಥವಾ ಏನೋ ಫೋಕಸ್ ಇಲ್ಲ ಅಂದರೆ
ಸೀದಾ ನಮ್ಮ ಸ್ಕೂಲಿಗೆ ಬನ್ನಿ, ಟೀಚರ್ಸ್ ಜೊತೆನೇ ಕೂತ್ಕೊಳ್ಳಿ ಅಥವಾ ನಮ್ಮ ಲೈಬ್ರರಿಯಲ್ಲಿ ಕೂತ್ಕೊಳ್ಳಿ, ನಿಮ್ಗೆ ಎಲ್ಲಿ ಇಷ್ಟನೋ ಅಲ್ಲಿ ಕೂತ್ಕೊಂಡು ಓದಿ, ಆಮೇಲೆ ಇನ್ ದ ಈವ್ನಿಂಗ್ ಯು ಕ್ಯಾನ್ ಗೋ ಹೋಮ್ ಅಂತ. ಸೊ ದೀಸ್ 15 days ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯು ಹ್ಯಾವ್ ಟು ರೆಫರ್ ದ ಬುಕ್ಸ್ that you have been studying the whole year. ಹೊಸ ಬುಕ್ಸ್ ಎಲ್ಲ ತೊಗೊಂಡು ಓದಬಾರ್ದು ಆ ಟೈಮಲ್ಲಿ, ಯಾಕೆಂದರೆ ಅದು ತುಂಬ ಕನ್ಫ್ಯೂಷನು ಆಗುತ್ತೆ ಮತ್ತು ಆ್ಯಂಗ್ಸೈಟಿನೂ ಆಗುತ್ತೆ. ಆ್ಯಂಡ್ ಇನ್ನೊಂದು ಮ್ಯಾಮ್, ಇದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್. ಸೊ ಈಗ ಪ್ರೀವಿಯಸ್ 5 years ಕ್ವೆಶ್ಚನ್ ಪೇಪರ್ ಆಗಿರ್ಬೋದು, 3 years ಕ್ವೆಶ್ಚನ್ ಪೇಪರ್ಸ್ ಆಗಿರ್ಬೋದು, ಅದನ್ನು ರೆಫರ್ ಮಾಡ್ಕೊಂಡು ಓದೋದು ಲೈಕ್ ನಾವು ಓದ್ತಿದ್ದಾಗ ದಟ್ ವಾಸ್ ಒನ್ ರಿಚುವಲ್ ಅಂತ ಹೇಳಬಹುದು. ವಿ ಯೂಸ್ ಟು ಕಲೆಕ್ಟ್ ಆಲ್ ದ ಪೇಪರ್, ಸೀನಿಯರ್ಸ್ ಎಲ್ಲ ಇಸ್ಕೊಂಡು ಇದು ಮಾಡಿ. ನಿಜ ನಿಜ. ಆ ಟ್ರೆಡಿಷನ್ ಇನ್ನ ಈಗಲೂ ಕಂಟಿನ್ಯೂ ಆಗ್ತಿದೆಯಾ? ಐ ಫೀಲ್ ದಟ್ ರಿಚುವಲ್ ಸ್ಟಿಲ್ ಹೋಲ್ಡ್ಸ್ ವೆರಿ ಗುಡ್. ಯಾಕೆ ಅಂದರೆ ಎವ್ರಿಬಡಿ ನೋಸ್ ಇಟ್ ಇಸ್ ಅ ವೆರಿ ಕಾಮನ್ ಪ್ರಾವರ್ಬ್ ದಟ್ ಪ್ರಾಕ್ಟೀಸ್ ಮೇಕ್ಸ್ ಒನ್ ಪರ್ಫೆಕ್ಟ್ ಅಂತ. ಸೊ ಬೋರ್ಡ್ ಎಕ್ಸಾಮಿನೇಷನ್ ಪೇಪರ್ನ ಸಾಲ್ವ್ ಮಾಡೋದ್ರಲ್ಲಿ ದೇರ್ ಆರ್ ಮೆನಿ ಬೆನಿಫಿಟ್ಸ್. ದ ಫಸ್ಟ್ ಒನ್ ಬೀಂಗ್ ಲೈಕ್ ಯು ಅರ್ಲಿಯರ್ ಟೋಲ್ಡ್, ಟೈಮ್ ಮ್ಯಾನೇಜ್ಮೆಂಟ್. ನಮಗೆ ಒಂದು ಅಭ್ಯಾಸ ಆಗುತ್ತೆ ಏನು ಅಂದರೆ 3 hours ನಾವು ಒಂದು ಬೋರ್ಡ್ ಪೇಪರ್ನ ಆನ್ಸರ್ ಮಾಡೋಕ್ಕಾಗತ್ತಾ ಇಲ್ವಾ, ಮಾಡೋಕ್ಕಾಗದಿದ್ದರೆ ಏನು ತೊಂದರೆ ಆಗ್ತಾಯಿದೆ ನಮಗೆ. ಸೊ ದಟ್ ರಿಯಲಿ ಹೆಲ್ಪ್ಸ್. ಆ್ಯಂಡ್ those people who are solving old question papers, they will tell you that at least 10 to 15% of the questions are of similar kind, sometimes repeated also. So it depends. So it gives you confidence, then it makes you understand the pattern of the question paper. Ekandre ivaga CBSE is not, the papers are not like how it was some years back. Multiple choice questions bandide, assertion and reasoning questions bandide, ವ್ಯಾಲ್ಯೂ ಬೇಸ್ಡ್ ಕ್ವೆಶ್ಚನ್ಸ್ ಬಂದಿದೆ, ಅನಾಲಿಸಿಸ್ ಕ್ವೆಶ್ಚನ್ಸ್ ಬಂದಿದೆ. ಆದ್ದರಿಂದ ವೆನ್ ಯು ರೆಫರ್ ಟು ಓಲ್ಡ್ ಕ್ವೆಶ್ಚನ್ ಪೇಪರ್ಸ್ ಆ್ಯಂಡ್ ಯು ಸಾಲ್ವ್ ದೆಮ್, ಯು ಗೆಟ್ ಕಾನ್ಫಿಡೆನ್ಸ್ ದಟ್ ಇನ್ಯಾವ ಥರ ಬಂದರೂ ನಾವು ಮಾಡಬಹುದು ಅಂತ ಒಂದು ಬರುತ್ತೆ. ಆ್ಯಂಡ್ ಯು ಆಲ್ಸೋ ನೋ ದ ಕಂಟೆಂಟ್ ಆಲ್ಸೋ. ಒಂದು ಸೆಕ್ಷನ್ ಎನಲ್ಲಿ ಎಷ್ಟು ಕ್ವೆಶನ್ಸ್ ಬರುತ್ತೆ, ಸೆಕ್ಷನ್ ಬಿನಲ್ಲಿ ಎಷ್ಟು ಕ್ವೆಶನ್ ಬರುತ್ತೆ. ಸೊ ಯು ಗೆಟ್ ಟು ನೋ ದ ಪ್ಯಾಟರ್ನ್ ಆಫ್ ದ ಪೇಪರ್ ಆಲ್ಸೋ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಅಗೇನ್ ಟೈಮ್ ಮ್ಯಾನೇಜ್ಮೆಂಟ್. ಐ ಆಮ್ ಸ್ಟ್ರೆಸ್ಸಿಂಗ್ ಆನ್ ದಟ್ ಬಿಕಾಸ್ ತುಂಬ ಜನ ಮಕ್ಕಳು ಏನು ಹೇಳ್ತಾರೆ ಆಚೆ ಬಂದಾಗ, ಮ್ಯಾಮ್ ದ ಪೇಪರ್ ವಾಸ್ ಲೆಂದಿ ಅಂತ ಹೇಳ್ತಾರೆ. ಇಟ್ ಇಸ್ ನಾಟ್ ದಟ್ ದ ಪೇಪರ್ ವಾಸ್ ಲೆಂದಿ, ಯು ಡಿಡ್ ನಾಟ್ ಹ್ಯಾವ್ ದ ಪ್ರಾಕ್ಟೀಸ್ ಆಫ್ ಫಿನಿಶಿಂಗ್ ದಟ್ ಇನ್ 3 hours. ಸೊ ಎಷ್ಟು ನಾವು ಹಳೆ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತೀವಿ ವಿದಿನ್ ದ ಟೈಮ್ ಫ್ರೇಮ್, 3 hours ಅಂದರೆ 3 hours, ಅದು ಎಷ್ಟು ಮಾಡ್ತಾರೋ ಅವ್ರಿಗೆ ಅಷ್ಟೇ ಒಳ್ಳೆಯದಾಗುತ್ತೆ. ಆ್ಯಂಡ್ ಇಟ್ ವಿಲ್ ಹೆಲ್ಪ್ ದೆಮ್ ಪರ್ಫಾರ್ಮ್ ಬೆಟರ್ ಇನ್ ದಿ ಎಕ್ಸಾಮಿನೇಷನ್. ಇಟ್ ಮೇಕ್ಸ್ ದೆಮ್ ಈಸಿ. ಎಸ್ ಇಟ್ ಡಸ್. ನೀವು ಹೇಳ್ದಂಗೆ ಕಾನ್ಫಿಡೆನ್ಸ್. ಹೌದು, ಸ್ಟೂಡೆಂಟ್ ಇಸ್ ಕಾನ್ಫಿಡೆಂಟ್, ಹಿ ಕ್ಯಾನ್ ಏಸ್ ದ ಶೋ. ಹೌದು. ಸೊ ನೀವು ಹೇಳಿದಾಗೆ ಒಂದು ಎಕ್ಸಾಮ್ ಪೇಪರ್ ಹೇಗೆ ಬರುತ್ತೆ ಗೊತ್ತಿಲ್ಲ, ಬಟ್ ದ ಚೈಲ್ಡ್ ವಿಲ್ ಬಿ ವೆರಿ ಕಾನ್ಫಿಡೆಂಟ್. ಏನಾದ್ರು ಬರಲಿ, ಐ ಆಮ್ ರೆಡಿ ಟು ಕಾನ್ಕರ್ ಇಟ್ ಅಂತ. ಎಸ್ ಮ್ಯಾಮ್, ಇಷ್ಟೆಲ್ಲ ರಿವಿಷನ್ ಮತ್ತು ಪ್ರಿಪ್ರೇಷನ್, ಚೆಕ್ ಲಿಸ್ಟ್ ಇದೆಲ್ಲ ಮಾಡಿದ್ರೂ ಒಂದು ಮಗುದು ಮೆಂಟಲ್ ಹೆಲ್ತ್ ಅನ್ನೋ ಡಿಸ್ಟರ್ಬ್ ಆಗಿ, ಮತ್ತು ಮನೇಲಿ ಅಟ್ಮಾಸ್ಫಿಯರ್ ಆಗಿರಬಹುದು, ಪೇರೆಂಟ್ಸ್ದು ಸಪೋರ್ಟ್ ಇಲ್ಲ, ಆ ಥರ ಸಿಚುವೇಶನ್ಸ್ ಇರೋ ಮಕ್ಕಳು ಎಕ್ಸಾಮ್ ಹಾಲಲ್ಲಿ ಏನು ಫೇಸ್ ಮಾಡ್ತಾರೆ ಮ್ಯಾಮ್? ಹೌ ಶುಡ್ ಪೇರೆಂಟ್ಸ್ ಟೇಕ್ ಕೇರ್ ಕಿಡ್ಸ್ನ? ಸೊ ಥ್ಯಾಂಕ್ ಯು ಫಾರ್ ದಟ್ ಕ್ವೆಶ್ಚನ್. ಯಾಕೆಂದರೆ ಮಕ್ಕಳೇ, ಅವರ ಮನಸ್ಸು ತುಂಬಾ ಒಂದು ಇನ್ನೋಸೆನ್ಸ್ ಇರುತ್ತೆ. ಆಮೇಲೆ ಅವರ ಮೆಚ್ಯೂರಿಟಿ ಲೆವೆಲ್ಲು ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಡಲ್ಟ್ಸ್ಗಿಂತ ಸ್ವಲ್ಪ ಕಮ್ಮಿನೇ. ಅದರಿಂದ ನಾನೇನು ಪೋಷಕರಲ್ಲಿ ಯಾವಾಗಲೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದರೆ, ಒಂದು ಮಗು ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಅದು ನಮ್ಮ ಜವಾಬ್ದಾರಿನೂ ಹೌದು. ಅದರಿಂದ ಆ ಮಗು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಆಮೇಲೆ ಒಂದು ರೂಮಲ್ಲಿ ಕೂತ್ಕೊಂಡಾಗ ಏನು ಮಾಡ್ತಾಯಿದ್ದಾರೆ ಅವರು, ಅಥವಾ ಕೆಲವರು ವೀಡಿಯೋ ಗೇಮ್ ಆಡಿ ಮೆಂಟಲ್ ಫೆಟೀಗ್ ಆಗಿರುತ್ತೆ, ಕೆಲವರು ಸೋಷಿಯಲ್ ಮೀಡಿಯಾಗೆ ಹೋಗಿ ಏನೇನೋ ನೋಡಿ ಡಿಸ್ಟರ್ಬ್ ಆಗಿರ್ತಾರೆ. ಆಮೇಲೆ ಕೆಲವು ಸರಿ ಫ್ಯಾಮಿಲೀಸಲ್ಲೇ ಒಂದು ಕಂಪ್ಯಾರಿಸನ್ನು, ದೊಡ್ಡ ಮಗಳು ಹೀಗೆ, ಚಿಕ್ಕ ಮಗ ಹೀಗೆ. ಸೊ ಅದು ಅನ್ಕಾನ್ಷಿಯಸ್ಲಿ ಏನು ಅಂದರೆ ಮಗುವಿಗೆ ಆಲ್ರೆಡಿ ದೇರ್ ಇಸ್ ಅ ಲಾಟ್ ಆಫ್ ಫ್ರಸ್ಟ್ರೇಷನ್, ದೇರ್ ಇಸ್ ಅ ಲಾಟ್ ಆಫ್ ಓವರ್ವೆಲ್ಮಿಂಗ್ ಸ್ಟ್ರೆಸ್ ಟು ಪರ್ಫಾರ್ಮ್. ಸೊ ಅವಾಗ ಏನಾಗುತ್ತೆ ಅಂತಂದರೆ, ನಾವು ತುಂಬ ಸರಿ ನಮ್ಮ ಶಾಲೆಯಲ್ಲೂ ನೋಡಿದ್ದೀವಿ, ಮಕ್ಕಳು ಎಲ್ಲ ತಯಾರಿ ಮಾಡ್ಕೊಂಡು ಬಂದಿರ್ತಾರೆ. ಕೆಲವು ಸರಿ ಎಕ್ಸಾಮ್ ಹಾಲಿಗೆ ಬಂದು ಅವ್ರಿಗೆ ಎಷ್ಟು ಸ್ಟ್ರೆಸ್ ಆಗಿರುತ್ತೆ ಅಂದರೆ ಕೆಲವು ಸರಿ ನಿದ್ದೆನೇ ಮಾಡಿಬಿಡ್ತಾರೆ ಒಂದು 10-15 ನಿಮಿಷ. ಕೆಲವ್ರಿಗೆ ಬೆವರು ಬಂದು ಒಂಥರ ಪ್ಯಾನಿಕ್ ಅಟ್ಯಾಕ್ ಥರ ಆಗುತ್ತೆ ಕ್ವೆಶನ್ ಪೇಪರ್ ನೋಡಿದ ಕೂಡಲೇ. ಅದರಿಂದ ನಾನು ಹೇಳೋದೇನು ಅಂತಂದರೆ, ತಂದೆ ತಾಯಿ ಆಗ್ಬೋದು, ಯಾರೇ ಟೀಚರ್ಸ್ ಆಗ್ಬೋದು, ಮಗುಗೆ ಒಂದು ಪ್ರೆಷರ್ ಕೊಡಬಾರ್ದು. ನಮಗೆಲ್ಲ ಒಂದೊಂದು ಕೆಪಾಸಿಟಿ ಅಂತ ಇರುತ್ತೆ.
ಸೊ ಆ ಕೆಪಾಸಿಟಿ ಪ್ರಕಾರನೇ ನಾವು ಪರ್ಫಾರ್ಮ್ ಮಾಡೋಕ್ಕಾಗೋದು. ಎಲ್ಲರಿಗೂ 100% ಬರೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಪ್ರತಿಯೊಂದು ಮಗುವುದು ಪೊಟೆನ್ಷಿಯಲ್ ಏನಿದೆ, ಆ ಪೊಟೆನ್ಷಿಯಲ್ ಪ್ರಕಾರ ಎಷ್ಟು ಪರ್ಫಾರ್ಮ್ ಮಾಡ್ಬೋದು, ಆ ಥರ ಒಂದು ಕಾನ್ಫಿಡೆನ್ಸ್ ಕೊಡಬೇಕು. ಆಮೇಲೆ ಮಕ್ಕಳಿಗೆ ಯಾವಾಗಲೂ ಹೇಳ್ತಾ ಇರಬೇಕು, ದಿ ಎಕ್ಸಾಮ್ ಇಸ್ ನಾಟ್ ದಿ ಎಂಡ್ ಆಫ್ ಆಲ್, ಇಟ್ ಈಸ್ ಜಸ್ಟ್ ಅನ್ ಅಟೆಂಪ್ಟ್ ಫಾರ್ ಅಸ್ ಟು ಪುಟ್ ಅವರ್ ಲರ್ನಿಂಗ್ ಆನ್ ಡಿಸ್ಪ್ಲೇ. ಈ ಸರಿ ಆಗೋದಿದ್ರೆ ನೆಕ್ಸ್ಟ್ ಟೈಮ್ ಮಾಡಿದ್ರಾಯಿತು. ಸೊ ವಿ ಶುಡ್ ಟೆಲ್ ಚಿಲ್ಡ್ರನ್ ದಟ್ ದಿ ಎಕ್ಸಾಮ್ ಇಸ್ ನಾಟ್ ದಿ ಎಂಡ್ ಆಫ್ ಆಲ್. ಆ್ಯಂಡ್ ಲೈಕ್ ಐ ಟೋಲ್ಡ್, ಒಂದು ಮನೆಯಲ್ಲಿ ಒಂದು ತಿಳಿಯಾದ ವಾತಾವರಣ ಇರಬೇಕು, ಒಂದು ಖುಷಿ ಇರಬೇಕು, ಯಾವಾಗಲೂ ಒಂದು ನಗ್ನಗ್ತಾ, ಒಂದು ಯಾವಾಗಲೂ ಪಾಸಿಟಿವಿಟಿ, ಮಾತುಕತೆ, ಅಥವಾ ನಮ್ಮ ಮನೆಯಲ್ಲಿ ಏನೋ ವ್ಯವಹಾರ ನಡೀತಾ ಇದೆ ಅದೆಲ್ಲ ಒಂದು ಮಗುವನ್ನ ಮನಸ್ಸಲ್ಲಿ ಇಟ್ಕೊಂಡೇ ನಾವು ಮಾಡಬೇಕು. ಆಮೇಲೆ ಮಗುಗೂ ಅಷ್ಟೇ ಒಂದು ಸಪೋರ್ಟ್ ಕೊಡೋದು. ಇದು ಪರವಾಗಿಲ್ಲ, ನಿಂಗೆ ಎಷ್ಟು ಬರುತ್ತೆ ಅಷ್ಟು ಬರೀ, ಯು ಗಿವ್ ಯುವರ್ ಬೆಸ್ಟ್, ಯು ಕ್ಯಾನ್ ಡೂ ಇಟ್. ಆ ಮಗುಗೆ ದ ಚೈಲ್ಡ್ ಶುಡ್ ಗೆಟ್ ಬಿಲೀಫ್ ಇನ್ ಒನ್ ಸೆಲ್ಫ್, ಐ ಕ್ಯಾನ್ ಡೂ ಇಟ್ ಅಂತ. ಸೊ ಐ ಆಲ್ಸೋ ವುಡ್ ಅಡ್ವೈಸ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ. ಒಂದು ಮಗುಗೆ ಯಾವಾಗಲೂ ನಾವು ಪಾಸಿಟಿವ್ ಆಗಿ ಹೇಳ್ತಾ ಇದ್ರೆ, ನೀನು ಮಾಡ್ಬೋದು, ಏನಾಯಿತು ನೀನು ಅದು ಆ ಸಬ್ಜೆಕ್ಟಲ್ಲಿ ನೀನು ಅಷ್ಟು ಚೆನ್ನಾಗಿ ಮಾಡೋಕ್ಕಾಗದಿದ್ರೆ ಇನ್ನೊಂದು ಸಬ್ಜೆಕ್ಟಲ್ಲಿ ಚೆನ್ನಾಗಿ ಮಾಡ್ತೀಯಲ್ಲ. ಆ್ಯಂಡ್ ವಿ ಹ್ಯಾವ್ ಟು ಟೀಚ್ ದ ಚೈಲ್ಡ್ ಆಲ್ಸೋ ಅಫರ್ಮೇಷನ್ಸ್ ವೇರ್ ದ ಚೈಲ್ಡ್ ವಿಲ್ ಸ್ಟಾರ್ಟ್ ಬಿಲೀವಿಂಗ್ ಇನ್ ಒನ್ ಸೆಲ್ಫ್. ಸೊ ಅದು ಮೆಂಟಲ್ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಮನಸ್ಸು ಚೆನ್ನಾಗಿದ್ರೆ ಮತ್ತು ಮಿಕ್ಕಿದೆಲ್ಲನೂ ನಾವು ವಿ ಕ್ಯಾನ್ ಪುಟ್ ಇನ್ ಪ್ಲೇಸ್. ಮೈಂಡ್ಸೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಪಾಸಿಟಿವ್ ಮೈಂಡ್ಸೆಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಿದ್ದರೆ ಮಕ್ಕಳು ಚೆನ್ನಾಗೇ ಮಾಡ್ತಾರೆ. ಯಾಕೆಂದರೆ ಅವರು ಇಡೀ ವರ್ಷ ಓದಿರ್ತಾರೆ. ಅದರಿಂದ ಒಂದು ನಮ್ಮ ಕಡೆಯಿಂದ ಏನಾಗುತ್ತೆ, ಒಂದು ಉತ್ಸಾಹ ತುಂಬಿಸುವುದು, ಒಂದು ಪ್ರೋತ್ಸಾಹ ಕೊಡೋದು ಮಗುಗೆ. ಆ ಮಗು ಬಗ್ಗೆ ನೆಗೆಟಿವ್ ಆಗಿ ಮಾತಾಡದೇ ಇರೋದು, ಯಾವಾಗಲೂ ಆಗಿದ್ದ ವಿಷಯ ಎಲ್ಲನೂ ಇವಾಗ ಮಾತಾಡೋದು, ಅದೆಲ್ಲನೂ ನಾವು ಮಾಡಬಾರ್ದು. ನಾವು ಮಗುಗೆ ಎಕ್ಸಾಮ್ಗೆ ಹೋಗುವಾಗಲೂ ಅಷ್ಟೇ ಒಂದು ಪಾಸಿಟಿವ್ ಆಗಿ ಏನೋ ಹೊಟ್ಟೆ ತುಂಬ ತಿಂಡಿ ತಿನ್ನಿಸಿ, ನೀರು ತೊಗೊಂಡೋಗು, ಯು ಕ್ಯಾನ್ ಡೂ ಇಟ್, ಯು ಡೋಂಟ್ ವರಿ ಅಂತ ಹೇಳಿ ನಾವು ಕಳಿಸ್ಬೇಕು. ನಾವು ಹಂಗೆ ಮನೆಯಿಂದಾನೆ ಅವ್ರು ಖುಷಿಯಾಗಿ ಕಳ್ಸಿದ್ರೆ ಅವರು ಅದೇ ಧೈರ್ಯದಲ್ಲಿ ಬರೀತಾರೆ. ಹೌದು, ತಪ್ಪಾಗಿದ್ರು ಪರವಾಗಿಲ್ಲ, ನಮ್ಮ ಪೇರೆಂಟ್ಸ್ ಅರ್ಥ ಮಾಡ್ಕೊಂತಾರೆ, ನನ್ನ ಬಗ್ಗೆ ಅವ್ರಿಗೆ ಗೊತ್ತು ಅನ್ನೋದೊಂದು ಕಾನ್ಫಿಡೆನ್ಸ್ ಅವ್ರಿಗಿರುತ್ತೆ. ಕರೆಕ್ಟ್ ಮ್ಯಾಮ್. ಸೊ ಮ್ಯಾಮ್, ಈ ಎಪಿಸೋಡ್ ಮೂಲಕ ನೀವು ಒಂದು ಪ್ರೋ ಟಿಪ್ ಕೊಡಬೇಕು ಅಂದರೆ ಅದು ಪೇರೆಂಟ್ಸ್ಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು. ವಿ ಡಿಸ್ಕಸ್ ಸೋ ಮೆನಿ ಆಸ್ಪೆಕ್ಟ್ಸ್ ಮ್ಯಾಮ್. ವೆರಿ ಟ್ರೂ. ಸೊ ಇದರಲ್ಲಿ ಒನ್ ಪ್ರೋ ಟಿಪ್ ವಿಚ್ ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳು ಇಬ್ಬರು ಮೈಂಡಲ್ಲಿ ಇಟ್ಕೊಂಡು ಆ ಎಕ್ಸಾಮ್ ಟೈಮ್ನ ಸ್ಮೂತ್ ಆಗಿ ಕಂಪ್ಲೀಟ್ ಮಾಡೋದಕ್ಕೆ ಆ ಥರದ್ದು ಏನಾದರೂ ಒಂದು ಹೇಳಕ್ಕೆ. ಸೊ ಐ ವುಡ್ ಲೈಕ್ ಟು ಸೇ ಅಟ್ ದ ವೆರಿ ಎಂಡ್ ಆಫ್ ದಿಸ್ ಕಾನ್ವರ್ಸೇಷನ್ ದಟ್ ಎವ್ರಿ ಚೈಲ್ಡ್ ಇಸ್ ಯುನೀಕ್. ಈಗ ಒಂದೇ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಇಬ್ಬರು ಬೇರೆಯೇ ಥರ, ಅಪ್ಪ ಅಮ್ಮ ಒಂದೇ ಥರ ನಮ್ಮನ್ನು ಬೆಳೆಸಿರ್ತಾರೆ, ಆದರೂ ನಾವು ಬೇರೆ ಬೇರೆ. ಅದರಿಂದ ಎವ್ರಿ ಚೈಲ್ಡ್ ಇಸ್ ಯುನೀಕ್. ವಿ ಹ್ಯಾವ್ ಟು ಬಿಲೀವ್ ಇನ್ ದ ಚೈಲ್ಡ್ and we have to stay positive and stay calm and face the exams. Yes ma'am, yes, that was a good takeaway ma'am. Thank you so much for gracing the show ma'am. So ನೀವು ಇಷ್ಟು ಬ್ಯುಸಿಯಾಗಿದ್ದು ನಿಮ್ಮ ಟೈಮ್ ನಮಗೆ ಕೊಟ್ಟು ಪೀಪಲ್ ಔಟ್ ದೇರ್, ಮಕ್ಕಳು ನೋಡ್ತಿರೋ ಮಕ್ಕಳಿಗೆ ಒಂದು ಎಂಥೂಸಿಯಾಸಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you, it was my pleasure. Thank you so much for giving me this opportunity. Yes ma'am. Thank you. Signing off from Mic Drop with Anupama ma'am. ಹೆಚ್ಚಿನ ಅನ್ಸ್ಕ್ರಿಪ್ಟೆಡ್, ಅನ್ಫಿಲ್ಟರ್ಡ್ ಮತ್ತು ಅನ್ಮಿಸಬಲ್ ಕಾನ್ವರ್ಸೇಷನ್ಸ್ಗಾಗಿ ಸಬ್ಸ್ಕ್ರೈಬ್ ಟು ಹಂಸ ಟಿವಿ ಚಾನೆಲ್. ನಮಸ್ಕಾರ.